ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವು ದಿನಗಳು ಬಾಕಿ ಉಳಿದಿವೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಿಂದ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿರುವಂತಹ ಸೂರಜ್ ಅವರು ಹೊರಗಡೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಕೇಳುವಂತಹ ಸಮಯ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್. ನೀವು? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಏನೇನೆಲ್ಲ ಮಾಡಿದ್ರಿ? ಏನು ಮಾಡಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿದ್ದೆ ಸಿಕ್ಕಿಲ್ಲ. ಇನ್ನೂ 2 ದಿನ ಆಯಿತು ಬಂದು, ಇನ್ನೂ ನಿದ್ದೆ ಮಾಡಿಲ್ಲ. ಬಟ್ ಸ್ವಲ್ಪ ಜನದ ಜೊತೆ ಇಂಟ್ರ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ಹೊರಗಡೆ ಪಬ್ಲಿಕಲ್ಲಿ ಈ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಐ ಥಿಂಕ್ ಒಂದು 18,000 ಫಾಲೋವರ್ಸ್ ಇದ್ದಿದ್ದು. ಇವತ್ತು 2.5 ಲಕ್ಷ ಗಡಿ ದಾಟಿದೆ. ಹೇಗೆ ಅನಿಸುತ್ತೆ? ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು 40K 50K ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡಿದ್ದೆ. ಬಟ್ ಹೊರಗೆ ಬಂದಮೇಲೆ ಗೊತ್ತಾಗ್ತಾ ಇದೆ 2.5 ಲಕ್ಷ ದಾಟ್ಕೊಂಡು ಹೋಗಿದೆ ಅಂದಾಗ ಇಷ್ಟು ಜನ ಪ್ರೀತಿ ಮಾಡ್ತಿದ್ದಾರೆ ಅಂತ ಇವಾಗ ಗೊತ್ತಾಗ್ತದೆ. ತುಂಬಾ ಖುಷಿ ಇದೆ ಮ್ಯಾಮ್. ಈ ಹಿಂದೆ ಬಿಗ್ ಬಾಸ್ ನೋಡಿದ್ರಾ ನೀವು? ಈ ಹಿಂದಿನ ಸೀಸನ್ಗಳನ್ನು? ಪರ್ಟಿಕ್ಯುಲರ್ ಸೀಸನ್ ಅಂತ ಇಲ್ಲ, ಕೆಲವು ಸೀಸನ್ಗಳು ನೋಡಿದ್ದೀನಿ, ಕೆಲವುದು ನೋಡಿಲ್ಲ. ಬಟ್ ಬಿಗ್ ಬಾಸ್ ಹೆಂಗಿರುತ್ತೆ ಅದೆಲ್ಲ ಫಾಲೋ ಮಾಡ್ಕೊಂಬರ್ತೀನಿ. ಅದೆಲ್ಲ ಸ್ವಲ್ಪನಾದರೂ ಐಡಿಯಾ ಇತ್ತಾ? ಏನು ವರ್ಕ್ ಆಗುತ್ತೆ, ಏನು ಮಾಡಬೇಕು, ಆ ಥರ ಎಲ್ಲ ಐಡಿಯಾ ಏನು ಇರಲಿಲ್ಲ. ಬಟ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರು ಹೇಗಿರ್ತಾರೆ ಅದೆಲ್ಲ ನೋಡಿದ್ದೆ. ಈಗ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಯಾಗಿ ಹೊರಗೆ ಬಂದಿರುವಂಥದ್ದು? ಈ ಮೂಮೆಂಟ್ ಹೇಗೆ ಅನಿಸುತ್ತೆ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಲೈಕ್ ಒಂದು ಟಿ ವಿ ಚಾನಲ್ಗೆ ನಾನು ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ಬಿಕಾಸ್ 2 ತಿಂಗಳ ಹಿಂದೆ ಜಸ್ಟ್ ಆ್ಯಸ್ ಅ ಕಾಮನ್ ಮ್ಯಾನ್ ಈಗ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಒಂದೀಗ ಬೆಳಿಗ್ಗೆ ಅಂಗಡಿಗೆ ಹೋಗ್ಬೋದಿತ್ತು ಎಲ್ಲ ಕಡೆ. ಬಟ್ ಈಗ ಎಲ್ಲ ಕಡೆ ಜನ ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಸ್ವಲ್ಪ ನನಗೆ ಆಡಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಫೋಟೋ ಕೊಡಿ ಅಂತೆಲ್ಲ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಬಟ್ ಆ ಸೆಲೆಬ್ರಿಟಿ ಫೀಲ್ ಇನ್ನೂ ಬಂದಿಲ್ಲ. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್ ಡೊಮೇನ್ ಆಗಿರೋದ್ರಿಂದ ಈಗ ಹೋಗ್ತಾ ನಾನು ನನ್ನ ಜರ್ನಿ ಹೆಂಗಿತ್ತು ಅಂತ ನಾನು ನೋಡಿದಾಗ ಐ ರಿಯಲೈಸ್ ವಾಟ್ ಐವ್ ಡನ್. ಬಿಕಾಸ್ ನಾನು ಅಲ್ಲಿ ಒಳಗಿದ್ದಾಗಲೂ ನಾನು ಹೇಳ್ತಿದ್ದೆ, ನಾನು ಐಲ್ ಬಿ ಟ್ರೂ ಟು ಮೈ ಸೆಲ್ಫ್ ಅಂತಲೇ ನಾನು ಆಟ ಆಡ್ತಿದ್ದೆ. ಸೊ ಆ್ಯಸ್ ಅ ಪರ್ಸನ್ ಜನ ನನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಐ ಆಮ್ ಆ್ಯಕ್ಚುಲಿ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಆನೆಸ್ಟ್. ಇಷ್ಟು ದಿನ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮ್ಯಾಮ್. ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದು ಅಟ್ಲೀಸ್ಟ್ ಒಂದು 4ರಿಂದ 5 ವಾರ ನಾನು ಉಳ್ಕೊಂಡ್ರು ಹೆಚ್ಚು. ಬಿಕಾಸ್ ಆರ್ಟಿಸ್ಟ್ ಅಲ್ಲ ನಾನು, ತುಂಬ ಬೇಸಿಕ್. ಲೈಕ್ ಐ ಡಾನ್ಸ್, ಐ ಕ್ಯಾನ್ ಸಿಂಗ್. ಬಟ್ ಇಲ್ಲೆಲ್ಲ ಪರ್ಫಾರ್ಮರ್ಸ್ ಇದ್ದಾರೆ, ಎಲ್ಲ ಅಲ್ಲಿದ್ದಾರೆ ಅಂದಾಗ ನಾನು ಐ ಥಾಟ್ ಓಕೆ ಒಂದು 4-5 ವೀಕ್ಸ್ ಇರ್ತೀನಿ ಅಂತ. ಬಟ್ 13th ವೀಕ್ವರೆಗೂ ಉಳ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಲೈಕ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಲೈಕ್ ಇಲ್ಲಿವರೆಗೂ ಬಂದಿರೋದು ಐ ಆಮ್ ಹ್ಯಾಪಿ. ಆ್ಯಂಡ್ ಇಷ್ಟು ಜನದ್ದು ಪ್ರೀತಿ ಗಳಿಸಿರೋದು ದಟ್ ಈಸ್ ಲೈಕ್ ಟ್ರೋಫಿಗಿಂತ ಮುಖ್ಯವಾದಿದ್ದು ನನಗೆ ಒಂದು ರೆಕಗ್ನಿಷನ್ ಬೇಕಿತ್ತು. ಅಟ್ಲೀಸ್ಟ್ ಸೂರಜ್ ಯಾರು ಅಂತ ಗೊತ್ತಾಗಬೇಕಿತ್ತು. ಐ ಥಿಂಕ್ ಐ ಗಾಟ್ ಇಟ್. ಸೊ ಐ ಆಮ್ ಹ್ಯಾಪಿ. ಓಕೆ, ಸೂರಜ್ ಸಿಂಗ್ ಅಂತ ಇದೆ. ನೀವು ಎಲ್ಲಿಯವರು, ಏನು ಕತೆ, ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಸೊ ಅಮ್ಮ ಬಂದು ಪೊನ್ನಂಪೇಟ್ ಗೋಣಿಕೊಪ್ಪ ಇದೆ ನೋಡಿ, ಕೂರ್ಗಲ್ಲಿಂದ ಬಂದಿರೋರು. ತಂದೆ ಬಂದು ಹಿ ಈಸ್ ಅ ರಾಜ್ಪೂತ್. ಸೊ ಅವರು ಮೂಲತಃ ರಾಜಸ್ಥಾನ ಜೋಧ್ಪುರ್. ಬಟ್ ಹೀ ಸೆಟಲ್ಡ್ ಇನ್ ಮೈಸೂರು ಇಟ್ ಸೆಲ್ಫ್. ಸೊ ನಾನು ಹುಟ್ಟಿದ್ದು ಮಡಿಕೇರಿಯಲ್ಲಿ. ಬಟ್ ಬೆಳೆದಿದ್ದು ಆಲ್ ಮೈ ಸ್ಕೂಲಿಂಗ್, ನಂದು ನೆಕ್ಸ್ಟ್ ಹೈಯರ್ ಎಜುಕೇಷನ್ಸ್ ಎಲ್ಲ ಆಗಿದ್ದು ಮೈಸೂರಲ್ಲೇ. ಆ್ಯಂಡ್ ಆಫ್ಟರ್ ದ್ಯಾಟ್ ನಂದು ಸ್ವಲ್ಪ ಟೈಮ್ ವರ್ಕ್ ಮಾಡಿದೆ. ಅದಾದಮೇಲೆ ಕ್ಯಾನಡಾಗೆ ಹೋದೆ. ಅಲ್ಲಿ ಸ್ವಲ್ಪ ಟೈಮ್ ಇದ್ದೆ, ತಿರ್ಗಾ ವಾಪಸ್ ಬಂದೆ. ಸೊ ಇದು ಬೇಸಿಕ್ ನನ್ನ ಜರ್ನಿ ಚಿಕ್ಕ ವಯಸ್ಸಿಂದ. ಸೊ ಡ್ಯಾಡ್ ರಾಜ್ಪೂತ್ ಆಗಿರೋದ್ರಿಂದ ನನಗೆ ಐ ಹ್ಯಾವ್ ದ ನೇಮ್ ಸೂರಜ್ ಸಿಂಗ್ ಅಂತ. ಬಟ್ ಕನ್ನಡಿಗ, ಮೈಸೂರು ಹುಡುಗ, ಲೋಕಲ್ ಮೈಸೂರು ಹುಡುಗ ಅಂತಲೇ ಹೇಳ್ತೀನಿ. ಹುಡ್ದಾಗಿಂದನೂ ಕನ್ನಡ ಮಾತಾಡ್ಕೊಂಡು ಇಲ್ಲೇ ಇದ್ದೀನಿ. ಸೊ ಈಗ ಆಲ್ರೆಡಿ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಅವ್ರ ಮನೆ ಮಗ ಅನ್ನೋ ಥರ ಫೀಲ್ ಆಗಿದೆ. ಯಾವ ಈಗ ಅಂದರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ ನೀವು. ಬಿಗ್ ಬಾಸ್ ಮನೆಯಲ್ಲಿ ಹೇಳುವಾಗ ಬಹುತೇಕರಿಗೆ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಜೀವನದಲ್ಲಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನೀವು ತುಂಬ ಲೈಫಲ್ಲಿ ಸೆಟ್ಲ್ ಆದವರು ಆ ಥರನೇ ಅಂದ್ಕೊಂಡಿದ್ರು. ಸಾಕಷ್ಟು ಜನ ನನ್ನ ಹತ್ರ ಕೂಡ ಕೇಳಿದ್ದುಂಟು ಈ ಬಗ್ಗೆ. ನಿಜವಾಗ್ಲೂ ಸೂರಜ್ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿದಾರಾ ಅಂತ. ಆಮೇಲೆ ಇವಾಗ ಕಂಪ್ನಿ ಜಾಬ್ ಬಿಟ್ಟು ಐ ಥಿಂಕ್ ಬಿಗ್ ಬಾಸ್ ಶೋಗೆ ಬರ್ತೀರಾ ಅಂತ ಅನ್ಸುತ್ತೆ. ಈ ಬಗ್ಗೆ ಹೇಳ್ಬೋದಾ? ನನಗೆ ಸಣ್ಣ ವಯಸ್ಸಿಂದನೂ ನಾನು ಹೆಂಗೆ ಅಂದರೆ ಮ್ಯಾಮ್ ನಮ್ಗೆ ಕಷ್ಟ ಇದೆ. ಬಟ್ ಕಷ್ಟನ ತೋರಿಸ್ಕೋತಿರ್ಲಿಲ್ಲ. ಬಿಕಾಸ್ ನನಗೆ ಹೆಂಗೆ ಅಂದರೆ ಸ್ಕೂಲಲ್ಲೂ ನನಗೆ ನೀನು ಬಿಡೋ, ನೀನು ಆರಾಮಾಗಿದ್ಯಾ ಆ ಥರನೇ ಇದ್ದಿತ್ತು. ಬಟ್ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗಲೂ ಅಲ್ಲಿ ಫೀಸ್ ಕಟ್ಟೋಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ ಅಂತ ನನಗೆ ಗೊತ್ತಿರ್ತಿತ್ತು. ಬಟ್ ಒಂದೊಂದು ಸತಿ ಕ್ಲಾಸ್ಗೆ ಬಂದುಬಿಟ್ಟು ನಿಮ್ಮ ಫೀಸ್ ಪೇ ಆಗಿಲ್ಲ ಅಂತೆಲ್ಲ ನಿಲ್ಲಿಸಿದಾಗ ಅವಾಗ ಜನ, ಐ ಮೀನ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವಾಗ ಕ್ವೆಶ್ಚನ್ ಮಾಡ್ತಿದ್ರು,
ಫೀಸ್ ಕಟ್ಟಿಲ್ವಾ, ನಾನು ಸುಮ್ಮನೆ ಹಂಗೆ ತೇಲಿಸ್ಬಿಡಿ, ಮರ್ತೋಗಿರಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಅಂದರೆ ತುಂಬಾ ಕಷ್ಟ ಇತ್ತು ಚಿಕ್ಕ ವಯಸ್ಸಿಂದನೂ. ಸೊ ಹಾಗೆ ಬರ್ತಾ ನೆಕ್ಸ್ಟ್ ಅಮ್ಮನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅಮ್ಮನೇ ಒಂದು ಕೇಟ್ರಿಂಗ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ನಾನೇ ಹೆಲ್ಪ್ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ಆಲ್ಸೋ ಅದಾದಮೇಲೆ PG ಸ್ಟಾರ್ಟ್ ಮಾಡ್ತಾರೆ. PGಯಲ್ಲಿದ್ದಾಗಲೂ ನನ್ನ ಕಾಲೇಜ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಬರ್ತಿದ್ದೆ. ನೈಟ್ ಅಮ್ಮ ಕುಕ್ ಮಾಡ್ತಿದ್ರು, ಈಗ ಚಪಾತಿ ಬೇಯಿಸೋದಾಗಲಿ ಅದೆಲ್ಲ ನಾನು ಹೆಲ್ಪ್ ಮಾಡ್ಕೊಂಡು ನೈಟೆಲ್ಲ ಅದನ್ನೆಲ್ಲ ಮಾಡ್ತಿದ್ವಿ. ಸೊ ಹೆಂಗೆ ಅಂದರೆ ಮ್ಯಾಮ್ ನನಗೇನಂದರೆ ಕಷ್ಟ ಇದೆ, ಬಟ್ ಎಲ್ರಿಗೂ ಹೇಳ್ಕೊಂಡು ಓಡಾಡೋದು ಐ ಡಿಂಟ್ ಫೀಲ್ ಲೈಕ್ ಇಟ್. ಐ ಥಿಂಕ್ ಕಷ್ಟಗಳನ್ನ ಹೇಳ್ಕೊಂಡಾಗ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಇನ್ನೊಂದೇನೋ ಸಮಸ್ಯೆ ಇರ್ಬೋದು, ಜನರು ನಮ್ಮನ್ನು ನೋಡುವಂಥ ಸ್ಥಿತಿ ಬೇರೆನೇ ಆಗಿರುತ್ತೆ. ಸೊ ಟ್ರೂ. ಐ ಥಿಂಕ್ ಯಾರು ಹೆಲ್ಪ್ ಅಂತೂ ಮಾಡೋಕ್ಕೆ ಬರಲ್ಲ, ಅದರ ಅಡ್ವಾಂಟೇಜ್ ತಗೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಕೇಸಲ್ಲಿ ಹೆಂಗಾಗ್ತಿತ್ತು ಅಂದರೆ ಮ್ಯಾಮ್, ನಾನು ದ ವೇ ಐ ವಾಸ್ ಪೋರ್ಟ್ರೇಯಿಂಗ್ ಮೈ ಸೆಲ್ಫ್, ನಾನು ಮಾತಾಡೋ ರೀತಿ ಆಗಲಿ, ನಾನು ಹೆಂಗೆ ಅಂದರೆ ಈಗ 5 ಬಟ್ಟೆ ತೊಗೊಳ್ಳೋ ಜಾಗದಲ್ಲಿ 1 ಬಟ್ಟೆ ತೊಗೋತಿದ್ದೆ, ಚೆನ್ನಾಗಿರಬೇಕು. ಓಕೆನಾ, 5 ಬಟ್ಟೆ ಸಿಗತ್ತೆ ಗೊತ್ತು ಅದರಲ್ಲಿ, ಬಟ್ 1 ತೊಗೊಂಡ್ರೆ ನೀನು ಚೆನ್ನಾಗಿ ಕಾಣಬೇಕು, ಆ ಕಾನ್ಸೆಪ್ಟಲ್ಲಿ ನಾನು ಇರ್ತಿದ್ದೆ. ಸೊ ನೋಡಿದವರು ಹೆಂಗೆ ಅಂದರೆ ಇವನಿಗೇನು ಕಷ್ಟ ಆಗೋರು, ಈ ಥರ ಬಟ್ಟೆ ಎಲ್ಲ ಹಾಕೋತಾನೆ, ಹಂಗೆಲ್ಲ ಇರ್ತಿತ್ತು. ನಾನು ಅವಾಗಿಂದನೇ ಐ ವಾಸ್ ಕಾನ್ಷಿಯಸ್, ಓಕೆ ವಾಟ್ ಟು ವೇರ್, ಹೌ ಟು ಬಿಹೇವ್, ಯಾರ ಜೊತೆ ಹೆಂಗಿರಬೇಕು, ಅದೆಲ್ಲ ಇದ್ದಿದ್ದ ಕಾರಣದಿಂದ ನನಗೆಲ್ಲೂ ಜನ ನನಗೆ ಸ್ವಲ್ಪ ಏನೋ ಸಿಂಪತಿ ತೋರಿಸ್ಬೇಕು ಅಥವಾ ನಮ್ಮವರೇ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮಗೆ. ಬಿಕಾಸ್ ಅಮ್ಮ ಹಂಗೆ ಆ ಗ್ರಿಟ್ ಇತ್ತು, ಏನೋ ಒಂದು ಮಾಡ್ತೀನಿ ನನಗೆ ಅಂತ. ಬಿಕಾಸ್ ಅಮ್ಮನ ನೋಡ್ಕೊಂಬಂದು ನನಗೂ ಅದು ಬಂದುಬಿಡ್ತು. ಓಕೆ, ನಾವು ನಮ್ಮ ಕಾಲ ಮೇಲೆ ನಿಲ್ಬೋದು ಅನ್ನೋದು ನನಗೆ ಐ ರಿಯಲೈಸ್ಡ್ ಇಟ್ ಅಟ್ ವೆರಿ ಯಂಗ್ ಏಜ್. ಸೊ ಹಂಗೆ ಬೆಳ್ಕೊಂಡು ಬಂದಾದಮೇಲೆ ಐ ಫೆಲ್ ಲೈಕ್ ಓಕೆ, ಏನೋ ಮಾಡ್ತೀವಿ ನಾವು ಜೀವನದಲ್ಲಿ ಅಂತ ಅನ್ನಿಸ್ಬಿಡ್ತು. ಸೊ ಎಲ್ಲೂ ನನಗೆ ಯಾರಿಗಾದ್ರು ಕಷ್ಟ ಹೇಳ್ಕೋಬೇಕು ಆ ಥರ ಆ ಸಿಚುವೇಶನ್ಸ್ ಕ್ರಿಯೇಟೇ ಆಗಲಿಲ್ಲ. ಕಷ್ಟ ಬಂತ ನಾನು ಅಮ್ಮಂಗೆ ಹೇಳ್ತೀನಿ, ಅಮ್ಮ ಅಕ್ಕಂಗೆ ಹೇಳ್ತಾಳೆ. ನಂದು ಅಕ್ಕಂದು ಬಾಂಡಿಂಗ್ ಅಷ್ಟು ಇರ್ತಿರ್ಲಿಲ್ಲ, ಬಟ್ ನಂದು ಅಮ್ಮನ ಚೆನ್ನಾಗಿರ್ತಿತ್ತು. ಸೊ ಆ ಥರ ನಮ್ಮದು ಟ್ರಯೋ ಏನಿತ್ತು, ಸಣ್ಣ ವಯಸ್ಸಿಂದನೂ ನಾವು 3 ಜನ ಹಾಗೆ ಇದ್ವಿ. ಇವತ್ತು ನಿಮ್ಮನ್ನು ನೀವು ಏನು ರೂಪಿಸ್ಕೊಂಡಿದ್ದೀರಾ ಅದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ ಇವತ್ತಿನ ಇಂಡಸ್ಟ್ರಿಗಾಗಲಿ ಅಥವಾ ಇವತ್ತಿನ ಸಮಾಜಕ್ಕೆ? ಓಕೆ, ಹೊರಗಡೆಯಿಂದ ಸೂರಜ್ ಅವ್ರನ್ನ ನೋಡಿದಾಗ ಈಗ ನೀವು ಹೇಳಿದ್ರಿ ಬಟ್ಟೆ ನಾನು ಒಂದೇ ಬಟ್ಟೆ ತಗೊಳ್ಳೋದು, ಆಮೇಲೆ ನನ್ನ ಕಷ್ಟ ಜನರಿಗೆ ನಾನು ಹೇಳ್ಕೊಳ್ಳಲ್ಲ, ನನ್ನ ಮೈಂಡ್ ಸೆಟ್ ಹೀಗಿದೆ, ನನ್ನ ಬಿಹೇವಿಯರ್ ಹೀಗಿದೆ ಅಂತ, ಇದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ? ಮೇ ಬಿ ಕೆಲವು ಜನಕ್ಕೆ ಅನ್ನಿಸ್ಬೋದು ಲೈಕ್ ಇವ್ನು ಈ ಥರ ಹೇಳ್ತಿದ್ದಾನೆ ಅಂದರೆ ಇವ್ನು ಮಾಡಿದನೋ ಇಲ್ವೋ ಅಂತ ಆ ಕ್ವೆಶನ್ಸ್ ತುಂಬ ಬರುತ್ತೆ ಅವ್ರ ತಲೆಗೆ. ಬಟ್ ನನಗೆ ಹೆಂಗೆ ಹೆಲ್ಪ್ ಆಯಿತು ಅಂದರೆ, ಈಗ ನಾನು ಒಂದು ಪಾಯಿಂಟಲ್ಲಿ ಹೆಂಗೆ ಅಂದರೆ ಮ್ಯಾಮ್ ಐ ಫೋಕಸ್ಡ್ ಆನ್ ಫಿಟ್ನೆಸ್. ಈಗ ಕೆಲವ್ರು ಏನು ಮಾಡ್ತಾರೆ, ಜಿಮ್ಮಿಗೆ ತುಂಬ ನೀನು ಟೈಮ್ ಕೊಡ್ತಾ ಇದೆಯಾ, ಬಟ್ ಆ ಟೈಮ್ನ ಬೇರೆ ಕಡೆನೂ ಕೊಡು ಅಂತ ಆ ಥರ ಮೈಂಡ್ಸೆಟ್ಟು ಇರುತ್ತೆ. ಈಗ ನೀನು ಫುಡ್ ಮೇಲೆ ಇಷ್ಟೊಂದು ಖರ್ಚು ಮಾಡ್ತಾ ಇದೆಯಾ, ಆ ದುಡ್ಡನ್ನ ಬೇರೆ ಕಡೆ ಹಾಕು ಅಂತ ಬರುತ್ತೆ. ಬಟ್ ಈ ಪರ್ಸ್ನಲ್ ಡೆವಲಪ್ಮೆಂಟ್ ಇದೆ ನೋಡಿ, ಅದು ಇನಿಷಿಯಲ್ ರಿಸಲ್ಟ್ ನಿಮಗೆ ಕೊಡಲ್ಲ. ಇನಿಷಿಯಲಿ ನಮ್ಗೆ ಅನ್ಸ್ಬಿಡುತ್ತೆ, ಓಕೆ ಇಷ್ಟೊಂದು ಎಫರ್ಟ್ ಆಗ್ತಾಯಿದ್ದೀನಿ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಲೈಕ್ ಆ್ಯನ್ ಇನ್ವೆಸ್ಟ್ಮೆಂಟ್. ಅದು ಮಾಡ್ತಾ ಒಂದು ಪಾಯಿಂಟಲ್ಲಿ ಈಗ ಹೆಂಗಾಗೋಯ್ತು ಅಂದರೆ, ನನಗೆ ಈಗ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದುವೆ ದ ವೇ ಐ ಲುಕ್ಡ್. ಈಗ ನನ್ನ ಮನೇಲಿ ಕಷ್ಟ ಇದೆ, ನಂಗೆ ಬಿಗ್ ಬಾಸ್ ಕಳಿಸಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಗಲ್ಲ. ದ ವೇ ಯು ಪೋರ್ಟ್ರೇ ಯುವರ್ ಸೆಲ್ಫ್, ನಿನ್ನ ಕಾನ್ಫಿಡೆನ್ಸ್ ಎಷ್ಟಿದೆ, ನೀನೊಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಹೆಂಗೆ ಯೂಸ್ ಮಾಡ್ತಾ ಇದೆಯಾ, ಅದೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಓಕೆ ಐ ಕ್ಯಾರಿಡ್ ಮೈ ಸೆಲ್ಫ್ ಸೋ ನೈಸ್ಲಿ, ಇಟ್ ಟುಕ್ ಮಿ ಹಿಯರ್ ಅಂತ ನಂಗೆ ಅನಿಸುತ್ತೆ. ಫಾರ್ ಎವ್ರಿ ಒನ್ ಹೂ ಇಸ್ ಲೈಕ್ ವಾಚಿಂಗ್ ನಾವು, ಯಾರು ನೋಡ್ತಿದ್ದಾರೆ ಈಗ, ಅವ್ರಿಗೊಂದು ಏನು ಹೇಳ್ತೀನಿ, ಲೈಕ್ ದ ಫಸ್ಟ್ ಇಂಪ್ರೆಷನ್ ಇಸ್ ಹೌ ಯು ಲುಕ್ ಅಲ್ವಾ. ಆಮೇಲೆ ಅವ್ರು ಬಂದು ಮಾತಾಡಿಸಿದಾಗ ನಿನ್ನ ವ್ಯಕ್ತಿತ್ವ ಏನು, ನೀನು ಆ್ಯಸ್ ಅ ಪರ್ಸನ್ ಹೇಗಿದೆಯಾ ಅದು ಗೊತ್ತಾಗದೆ ಆಮೇಲೆ. ಸೊ ಆ್ಯಸ್ ಅ ಪರ್ಸನ್ ನನಗೆ ಇಟ್ ಹೆಲ್ಪ್ ಮೀ ಆಲ್ ದ ಸ್ಟ್ರಗಲ್ ಆಗಿರ್ಬೋದು, ನಮ್ಮದು ಚಿಕ್ಕ ವಯಸ್ಸಿಂದ ಕಷ್ಟಗಳಿತ್ತು, ಅದೆಲ್ಲ ಇಟ್ ಹೆಲ್ಪ್ ಮೀ ಲೈಕ್ ನನ್ನ ಸ್ಟ್ರಾಂಗ್ ಆಗೋಕ್ಕೆ ಒಂದು ಹೆಲ್ಪ್ ಆಯಿತು. ಬಟ್ ನಾನು ಆ್ಯಸ್ ಅ ಪರ್ಸನ್ ಹೇಗಿದ್ದೀನಿ ಅಂತ ತಿಳ್ಕೊಬೇಕಂದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ನಾನು ಹೇಗೆ ನಾನು ಕಾಣಿಸ್ಕೋತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಚೆನ್ನಾಗಿ ಇಲ್ಲಿವರೆಗೆ ತೊಗೊಂಬಂದಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಇಟ್ ಹೆಲ್ಪ್. ಹೌ ಯು ಲುಕ್ ಅಂತ ನೀವು ಹೇಳಿದ್ರಿ. ನೀವು ಬಿಗ್ ಬಾಸ್ ಮನೆಗೆ ಬಂದಾಗ ಅದೇನು ಸ್ವಿಮ್ಮಿಂಗ್ ಪೂಲ್ ವಿಡಿಯೋ ಇತ್ತು, ಸ್ವಿಮ್ಮಿಂಗ್ ಪೂಲಿಂದ ಎದ್ದಿರೋದು, ರಾಶಿಕಾ ಅವರಿಗೆ ರೋಸ್ ಕೊಟ್ಟಿರೋದು, ನೀವು ಒಳಗಡೆ ಇರೋದಕ್ಕೆ ಹೊರಗಡೆ ಅದು ಯಾವ ರೇಂಜಿಗೆ ಅದು ವೈರಲ್ ಆಗಿದೆ, ಸೌಂಡ್ ಮಾಡಿದೆ ಅಂತ ಬಹುಶಃ ನಿಮಗೆ ಗೊತ್ತಿರಲಿಲ್ಲ. ಬಟ್ ಗೊತ್ತಾಯ್ತಾ ಈಗ ಹೊರಗೆ ಬಂದ ನಿನ್ನೆ ಬಂದ್ಮೇಲೆ ಗೊತ್ತಾಯ್ತು, ಅವಾಗ ವಿಡಿಯೋ ನೋಡಿದಾಗ ಗೊತ್ತಾಯ್ತು, ಓಕೆ ಹಿಂಗೆ ಕಾಣಿಸಿದ್ದೀನಿ, ಜನ ಹಿಂಗೆ ಹೋಯ್ತು. 2-3 ದಿನದಲ್ಲೇ ರೆಸ್ಪಾನ್ಸ್ ಹೇಗಿತ್ತು ಅಂತ ಆಚೆ ಬಂದಮೇಲೆ ಎಲ್ಲರೂ ಹೇಳಿದ್ಮೇಲೆ ಗೊತ್ತಾಯಿತು. ಬಟ್ ಗಾಡ್ಸ್ ಪ್ಲ್ಯಾನ್. ಮಹಿಳಾ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು. ಓಕೆ, ಎಲ್ಲೂ ಬಿಟ್ಕೊಡ್ತಾ ಇಲ್ಲ ನೀವು.
ನೀವು ರೋಸ್ ಕೊಡ್ತೀರಾ, ರಾಶಿಕಾ ಅವರಿಗೆ ರೋಸ್ ಕೊಡ್ತೀರಾ. ಕಾಕ್ರೋಚ್ ಸುದಿ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಮ್ಮ ಇಂಟರ್ವ್ಯೂದಲ್ಲೇ ಹೇಳಿರುವಂಥದ್ದು, ರಾಶಿಕಾ ಕೂಡ ಆ ಟೈಮಲ್ಲಿ ಸೂರಜ್ ಬರೋ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು, ಕನ್ಫೆಷನ್ ರೂಮಿಗೆ ಹೋಗಿದ್ರು. ಅವ್ರಿಗೆ ಮೊದಲೇ ಹೇಳಿದ್ರಾ ಏನು ಕತೆ, ಇವರಿಗೆ ರಾಶಿಕಾಗೆ ರೋಸ್ ಕೊಡ್ತಾರೆ, ಅವ್ರು ನೋಡಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ ರಾಶಿಕಾ, ಏನಾಗಿತ್ತು ಅಂತ ನಿಮಗೆ ಮೊದಲೇ ಹೇಳಿದ್ರಾ ಇವರಿಗೆ ರೋಸ್ ಕೊಡಬೇಕು ಅಂತ? ಇಲ್ಲ ಮ್ಯಾಮ್, ನನಗೆ ಹಿಂದಿನ ದಿನ ಎಪಿಸೋಡ್ ಎಲ್ಲ ನೋಡೋಕೆ ಹೇಳಿರ್ತಾರೆ. ನಾನು ಎಂಟೈರ್ ಫಸ್ಟ್ ಎಪಿಸೋಡಿಂದ ನೋಡಿಕೊಂಡು ಬಂದಿರ್ತೀನಿ. ಬಂದಮೇಲೆ ನನಗೆ ಗ್ರೀನ್ ರೂಮಲ್ಲಿ ಕೂತ್ಕೊಂಡು ನಾವೆಲ್ಲ ಮಾತಾಡುವಾಗ ಸರ್ ಕೇಳ್ತಾರೆ, ನಿಮ್ಮ ಮನೇಲಿ ಯಾರು ಕ್ಯೂಟ್ ಅನ್ಸುತ್ತೆ ಅಂತ. ಡೆಫಿನೆಟ್ಲಿ ರಾಶಿಕಾ ಅಂತ ನಾನೇ ಹೇಳಿರ್ತೀನಿ. ಅದಾದಮೇಲೆ ಒಳಗೆ ಹೋಗ್ತೀನಿ, ಅಲ್ಲಿ ಬಿಗ್ ಬಾಸು ಅದೇ ಕ್ವೆಶ್ಚನ್ ಕೇಳ್ತಾರೆ, ನಿಮಗೆ ಈ ಮನೇಲಿ ಕ್ಯೂಟಾಗಿ ಯಾರು ಅನ್ನಿಸ್ತಾರೆ ಅವ್ರಿಗೆ ರೋಸ್ ಕೊಡಿ ಅಂತ. ನಾನು ಅಲ್ಲೊಂದು ಉತ್ತರ ಕೊಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಇನ್ನೊಬ್ರು ಕೊಟ್ಟರೆ ಅದು ಸರಿ ಅನ್ನಿಸ್ಲಿಲ್ಲ. ಸೊ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ರಾಶಿಕಾ ಕೊಡ್ತೀನಿ. ನನಗೆ ಯಾರೂ ಹೇಳಲಿಲ್ಲ ನೀವು ಇವ್ರಿಗೆ ಕೊಡಬೇಕು ಅಂತೆಲ್ಲ ಏನಿಲ್ಲ. ಆ್ಯಂಡ್ ಈವನ್ ರಾಶಿಕಾ ಕನ್ಫೆಷನ್ ರೂಮ್ ಏನಕ್ಕೆ ಹೋಗಿಲ್ಲ ಅನ್ನೋ ಇನ್ನೂ ಗೊತ್ತಿಲ್ಲ. ಬಿಕಾಸ್ ನಾನು ಕೇಳಿದ್ದೀನಿ ಅವಳಿಗೆ, ಶಿ ಡಿಡ್ಂಟ್ ಆನ್ಸರ್. ಸೊ ನೆಕ್ಸ್ಟ್ ರಾಶಿಕಾ ಬಂದಾಗಲೇ ನೀವು ಅದನ್ನ ಕೇಳಬೇಕು ಏನು ನಡೀತು ಅಲ್ಲಿ ಅಂತ ನಾನು ಐಡಿಯಾ ಇಲ್ಲ ಮ್ಯಾಮ್. ರಾಶಿಕಾ ಒಂದ್ಸಲ ನಿಮ್ಮ ಜೊತೆ ಜಗಳ ಆದಾಗ ಜಾನ್ವಿ ಅವ್ರ ಹತ್ರ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ನನಗೆ ಯಾರಾದರೂ ಆಗಲ್ಲ ಅಂತಂದ್ಮೇಲೆ ಆಗಲ್ಲ ಅಷ್ಟೇ, ನಾನು ಆ ಕಡೆ ಹೋಗೋದು ಇಲ್ಲ, ಸತ್ರು ಮಾತಾಡಲ್ಲ ಅಂತ. ಇದನ್ನ ಐ ಥಿಂಕ್ ಅವ್ರು 2 ಸಲ ಹೇಳ್ತಾರೆ, ನನಗೆ ಒಬ್ರು ಕಂಡ್ರೆ ಆಗಲ್ಲ ಅಂದ್ಮೇಲೆ, ಅಂದ್ರೆ ನಿಮ್ ಜೊತೆ ಜಗಳ ಆದ್ಮೇಲೆ ಹೇಳುವಂಥದ್ದು. ಇಮಿಡಿಯೇಟ್ಲಿ ಹೋಗಿ ನಿಮ್ ಜೊತೆ ಮಾತಾಡ್ತಾರೆ, ಇನ್ನೂ ಒಂದ್ಸಲ ಜಗಳ ಆಗುತ್ತೆ, ಮತ್ತೆ ಅದೇ ರಿಪೀಟ್ ಆಗುತ್ತೆ. ಏನು ಪದೇ ಪದೇ ಜಗಳ ಆಡೋದು, ಒಂದಾಗೋದು ಏನು ಅಂತ? ಈಗ ಆಬ್ವಿಯಸ್ಲಿ ಈಗ ಮನೇಲಿದ್ದಾಗಲೂ ನಾವು ನಾನು ನಮ್ಮ ಅಕ್ಕ ಜಗಳ ಆಡಿದಾಗಲೂ, ನಾನು ಅಮ್ಮ ಜಗಳ ಆದಾಗ ನಾನು ಇನ್ನೊಂದು ಮಾತಾಡಲ್ಲ ಹೋಗು ಅಂತಲೇ ಹೇಳೋದು ಅಲ್ವಾ. ಸೊ ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ, ಓಕೆ ಆ್ಯಸ್ ಅ ಪರ್ಸನ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ ಮೂಮೆಂಟಲ್ಲಿ ಬಾಯಿಂದ ಬಂದುಬಿಡತ್ತೆ. ನಾನು ಎಷ್ಟೊಂದು ಸತಿ ಅಶ್ವಿನಿ ಮ್ಯಾಮ್ ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾನು ಮಾತಾಡ್ಸಲ್ಲ ಅಂತ. ಅವ್ರು ಅದನ್ನೇ ಇಟ್ಕೊಂಡು ನನಗೆ ಎಷ್ಟೊಂದು ಸತಿ ರೀಸನ್ ಕೊಟ್ಬಿಟ್ಟು ಬೈದಿದ್ದಾರೆ. ಇದು ಯಾವುದು ಮೆಣಸಿಕಾಯಿ ಹಾಕೋದ್ರಲ್ಲೆಲ್ಲ ಅದನ್ನೇ ಹೇಳ್ತಾರೆ, ನೀನು ಬಂದು ನನಗೆ ಹಿಂದಿನ ದಿನ ಹೇಳಿರ್ತೀಯ ಮಾತಾಡ್ಸಲ್ಲ ನಾನು ಅಂತ, ನೆಕ್ಸ್ಟ್ ಡೇ ನೀನು ನಡ್ಕೊಳ್ಳೋದೇ ಬೇರೆ ಥರ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಹೆಂಗೆ ಅಂದರೆ ಮ್ಯಾಮ್, ಈಗ ಒಪಿನಿಯನ್ ಹೆಂಗಿರುತ್ತೆ ಅಂದರೆ ಇವತ್ತಿದ್ದು ನಾಳೆ ಚೇಂಜ್ ಆಗುತ್ತೆ. ಓಕೆ, ಕೋಪ ಇಳಿದಾಗ ಓಕೆ ಹಿಂಗೆ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತ ನಮಗೆ ಅನಿಸುತ್ತೆ. ಸೊ ಆ ರೀಸನಲ್ಲಿ ಅವ್ರು ಹೇಳಿರ್ಬೋದು, ನಾನು ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ. ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಮ್ಯಾಮ್. ಈಗ ನೀವು ಹೊರಗಡೆ ಬರುವಾಗಲೂ ಕೂಡ ರಾಶಿಕಾ ಜೊತೆ ಮಾತಾಡಿಲ್ಲ, ನಾನು ಬೆಳಗ್ಗೆಯಿಂದ ಮಾತಾಡಿಲ್ಲ ಸೂರಜ್ ಜೊತೆ ಅಂತ. ಬೆಳಗ್ಗೆ ಎಲ್ಲ ಒಂದು ವಾರದಿಂದ ಮಾತಾಡಿರಲಿಲ್ಲ ನಾವು. ವಾರ ಯಾಕೆ, ಏನು ಸಮಸ್ಯೆ ಲಾಸ್ಟ್ ಕೊನೆ ಟೈಮಲ್ಲಿ? ಅದು ಕೊನೆಯಲ್ಲಿ ಏನಾಯಿತು, ಅದು ಪಾಸ್ ಪ್ಲೇದು ನಡೀತಿತ್ತಲ್ಲ ಮನೇಲಿ. ಆ ಟೈಮಲ್ಲಿ ಅವ್ರು ರೆಡಿಯಾಗೆಲ್ಲ ಬರ್ತಾರೆ, ಅವಾಗ ಎಕ್ಸ್ಟ್ರಾ ಮೇಕಪ್ ಹೊಡೆದ್ಬಿಡ್ತೀವಿ ನಾನು ರಘುವಣ ಎಲ್ಲ. ಸೊ ಆ ವಿಷಯಕ್ಕೆ ಸ್ವಲ್ಪ ಕೋಪ ಇರುತ್ತೆ ಅವ್ರಿಗೆ. ಆ ಕೋಪ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿ ನಾವು ಸರಿಗೆ ಮಾತೇ ಆಡ್ತಿರಲ್ಲ. ಬಟ್ ನಮ್ಗೆ ಗೊತ್ತಿತ್ತು, ಇದೆಲ್ಲ ತುಂಬ ದೊಡ್ಡ ಮ್ಯಾಟ್ರ್ ಅಲ್ಲ, ಸರಿ ಹೋಗುತ್ತೆ ಅಂದ್ಕೊಂಡು. ಬಟ್ ಮಾತು ಕಮ್ಮಿ ಆಗಿಬಿಟ್ಟಿರುತ್ತೆ. ಕೊನೆ ಲಾಸ್ಟ್ ಹೋಗೋ ಹಿಂದಿನ ದಿನ ನಾವು ಇಬ್ಬರು ಮಾತಾಡಿರ್ತೀವಿ, ಇನ್ ಕೇಸ್ ನೀನು ಹೋದರೆ ನಾನು ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡಿಲ್ಲ ಅಂತ ಅವಳು ಹೇಳ್ತಾಳೆ. ನೀನು ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂದ್ಕೊಂಡು ನಾನು ಮಾತಾಡ್ತಿಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಬೆಳಿಗ್ಗೆ ಆದ ತಕ್ಷಣ ಎವಿಕ್ಷನ್ ಆಗಿಬಿಡುತ್ತೆ, ನಾನು ಹೋಗ್ಬಿಡ್ತೀನಿ, ಮಾತಾಡೋಕ್ಕೆ ಚಾನ್ಸಸ್ ಸಿಗಲ್ಲ ಅದಾದಮೇಲೆ. ಸೊ ಆರಂಭದ 2 ವಾರಗಳಲ್ಲೇ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಒಬ್ಬರ ಜೊತೆ ಇದ್ರೆ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಬರ್ತೀರಿ ಸೂರಜ್ ಅವರೇ ಅಂತ. ಆ ಟೈಮಲ್ಲೂ ವೀಕ್ಷಕರು ಅಂದ್ಕೊಂಡಿದ್ದೇನೆಂದ್ರೆ ಸೂರಜ್ ಅವರು ಬದಲಾಗ್ತಾರೆ, ಎಲ್ಲ ಜೊತೆ ಕಾಣಿಸ್ಕೋತಾರೆ ಅಂತ ಜನ ಅನ್ಕೊಂಡ್ರು. ಅದಾಯ್ತು. ಅದಾದ ನಂತರ ರಿಷಾ ಗೌಡ ಅವರಿಗೆ ಒಂದ್ಸಲ ಮಸಿ ಬೆಳೆದು ಒಂದಷ್ಟು ಡೈಲಾಗ್ ಹೇಳ್ತೀರಾ, ನೀವು ಡವ್ ಮಾಡೋದ್ರಲ್ಲಿ ಪ್ರೋ ಮ್ಯಾಕ್ಸು ಅಂತ. ಅದಂತೂ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ. ಸರಿ, ಇವಾಗ ಸೂರಜ್ ಅವ್ರ ಆಟ ಶುರು ಮಾಡಿದ್ರು, ಇನ್ನು ನಾವು ಬೇರೆ ಸೂರಜ್ ಅವ್ರನ್ನ ನೋಡ್ತೀವಿ ಅಂತ. ಅದರಲ್ಲೂ ನಿಮ್ಮ ಡೈಲಾಗ್ಗಳನ್ನ ಕೇಳಿ ಗಿಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ರು, ಏನೋ ಇಷ್ಟಪಟ್ರು. ಆಗ್ಲೂ ಕೂಡ ಸೂರಜ್ ಅವರು ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ, ಯಾಕೆ ಅಂತ, ಏನಾಗ್ತಿತ್ತು ಮ್ಯಾಮ್? ಈಗ ಅದೇ ನಾನು ಹೇಳಿದ್ನಲ್ಲ, ನನಗೆ ಆ್ಯಸ್ ಅ ಪರ್ಸನ್ ನಾನು ತುಂಬ ಜನ ಜೊತೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ. ಇನಿಷಿಯಲಿ ಒಳಗೆ ಹೋದಾಗ ನಾನು ಅಶ್ವಿನಿ ಮ್ಯಾಮ್, ಸುದಿ ಅಣ್ಣ, ರಾಶಿಕಾ ಇವ್ರ ಜೊತೆ ಎಲ್ಲ ಐ ವಾಸ್ ವೆರಿ ಕಂಫರ್ಟಬಲ್. ಮತ್ತು ಮಾತಾಡೋಕ್ಕೆ ಹೋದಾಗ ಕೆಲವು ಟಾಪಿಕ್ಸ್ ನಾನು ರಾಶಿಕಾ ಮಾತಾಡ್ತಿದ್ದೆ, ಲೈಕ್ ಸಿಂಕ್ ಆಗ್ತಿತ್ತು ಅಂತ ನಾನು ಕಂಫರ್ಟಬಲಾಗಿ ಮಾತಾಡ್ತಿದ್ದೆ. ಬಟ್ ಇವೆಂಚುಲಿ ಫಸ್ಟ್ ವೀಕ್ ಆದಮೇಲೆ ಅಲ್ಲೇ ಮನೆಯವರು ಒಂದು ರೀಸನ್ ಕೊಡ್ತಾರೆ, ನೀವು ಒಂದೇ ಕಡೆ ಇದೆಯಾ ಅಂತ ನನಗೆ ಹೇಳಿದಾಗ ಆವಾಗಲೇ ನಾನು ಅದನ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ, ಎಲ್ಲರ ಜೊತೆ ಮಾತಾಡಬೇಕು ಅಂತ. ಬಟ್ ಅವ್ರಿಗೆ ಆಲ್ರೆಡಿ ಒಪಿನಿಯನ್ ಕ್ರಿಯೇಟ್ ಆಗಿಬಿಟ್ಟಿತ್ತು, ಓಕೆ ಇವನು ಒಂದು ಕಡೆ ಸ್ಟಕ್ ಆಗಿದ್ದಾನೆ ಅಂತ. ಅದು ಚೇಂಜ್ ಮಾಡೋದು ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಈವಂದು ನಾನು ಹೋಗ್ಬಿಟ್ಟು ಮಾತಾಡ್ತೀನಿ ಏನೋ ಮಾಡ್ತೀನಿ ಅಂದರೆ, ನಾವು ಹೇಳಿದ್ದೀವಿ ಅಂತ ಬಂದು ಮಾತಾಡ್ತಿದ್ಯಾ ನೀನು ಅನ್ನೋ ಪರ್ಸ್ಪೆಕ್ಟಿವಲ್ಲೇ ಅಲ್ಲಿ ಇರ್ತಿತ್ತು. ಅವ್ರು ಹೆಂಗೆ ಅಂದರೆ, ಈಗ ಯಾಕಣ್ಣ ಅಲ್ಲಿ ಮಾತಾಡಿಸ್ತಿಲ್ವಾ, ಬಂದ್ಬಿಟ್ಯಾ ಇಲ್ಲಿಗೆ, ಏನು ಬ್ರೋ ಆಯಿತು, ಏನಾಯ್ತು ಅಲ್ಲಿ, ಈ ಕಡೆ ಬಂದ್ಬಿಟ್ಟಿದ್ಯಾ ಆ ಥರ ಹೇಳಿದಾಗ ಯು ಡೋಂಟ್ ಫೀಲ್ ವೆಲ್ಕಮಿಂಗ್ ಅಲ್ವಾ. ಈಗ ಯಾರೊಬ್ಬರು ಹೋಗಿ ನಾನೇನೋ ಮಾತಾಡಿಸ್ತೀನಿ ಅಂತ ಹೇಳಿದಾಗ ದೇಸೆ ಓಕೆ ಏನಾಯ್ತು ಅಲ್ಲಿ, ಇಲ್ಲಿ ಬಂದಿದ್ಯಾ ಅಂತ ಅಂದಾಗ ನಮಗೆ ಅನಿಸುತ್ತೆ, ಓಕೆ ಇವ್ರ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ, ಮಾತಾಡೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ನನಗೆ ಅನಿಸುತ್ತೆ.
ಆರ್ ಅವ್ರದ್ದು ಅದು ಇರ್ಬೋದಿತ್ತೇನೋ, ಲೈಕ್ ಇವ್ರನ್ನ ಒಂದು ನನಗೆ ಅವ್ರು ಬೇರೆ ಏನೂ ರೀಸನ್ ಇರ್ತಿರ್ಲಿಲ್ಲ ಹೇಳೋಕ್ಕೆ ನನ್ನ ಬಗ್ಗೆ. ಅದೊಂದು ಬಿಟ್ಟರೆ ಮನೇಲಿ ಬೇರೆ ಏನೂ ರೀಸನ್ ಇರ್ತಿರ್ಲಿಲ್ಲ. ನೀವು ಒಂದೇ ಕಡೆ ಇದೆಯಾ ಅಂತ. ನಾನು ಚೇಂಜ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೆ, ಬಟ್ ಆಗಲಿಲ್ಲ. ಎಂಡಲ್ಲಿ ಈಗ ಕಾವ್ಯ ಗಿಲ್ಲಿ ಅಂತ ಬಂದಾಗ ಕಾವ್ಯ ಹೇಳ್ತಾನೆ ನಾನು ಈ ಬ್ಯಾರಿಯರ್ನ ಬ್ರೇಕ್ ಮಾಡಬೇಕು. ನಾನು ವೋಕಲ್ ಆಗೋದನ್ನ ಹೇಳ್ತಿರ್ಲಿಲ್ಲ ಬ್ರೇಕ್ ಮಾಡಬೇಕು, ಬಟ್ ವಿ ಆರ್ ಮೇಕಿಂಗ್ ದ ಚೇಂಜಸ್. ಏನೇನು ಚೇಂಜ್ ಮಾಡ್ಕೋಬೇಕು, ನಾವು ಎಲ್ಲೆಲ್ಲಿ ಲಿಮಿಟ್ ಮಾಡಬೇಕು ಮಾತಾಡಿದಾಗ, ಹೆಂಗೆ ಕಾಣಿಸ್ಕೋತಾ ಇದ್ದೀವಿ ಮನೆಯವ್ರ ಮುಂದೆ, ಅದೆಲ್ಲ ಬೇಡ ಮಾಡೋದು ಅಂತ ನಾವು ಹೇಳ್ತಿರ್ಲಿಲ್ಲ, ಬಟ್ ಮಾಡ್ತಿದ್ವಿ. ಅಲ್ಲೂ ಅನ್ನಿಸ್ತು ಓಕೆ ನಾವು ಮಾಡ್ತಿದ್ರು ನಮ್ಗೆ ಅದ್ರ ಏನು ರಿಸಲ್ಟ್ ಕಾಣ್ತಿಲ್ಲ ಇಲ್ಲಿ ಮನೆಯಲ್ಲಿ, ಒಂದು ಒಪಿನಿಯನ್ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ ಈ ಮನೆಯಲ್ಲಿ ಅಂತ ನಮ್ಮಿಬ್ರಿಗೆ ಅನ್ನಿಸೋಕ್ಕೆ ಶುರು ಆಯಿತು. ಬಟ್ ಪ್ರಾಬ್ಲಿ ಆ ಚೇಂಜಸ್ ನಾವು ಸ್ಟಾರ್ಟಿಂಗಿಂದನೇ ನಾವು ಬಂದಾಗ ಮಾಡ್ಕೊಂಡಿದ್ದಿದ್ರೆ ಬೇರೆ ಥರನೇ ಇರ್ತಿತ್ತೇನೋ. ಈಗ ಗಿಲ್ಲಿ ಅವರ ವಿಚಾರಕ್ಕೆ ಬರೋದಾದ್ರೆ, ಇವತ್ತಿನ ಬೆಳಗ್ಗೆ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಗಿಲ್ಲಿ ಕ್ಯಾಪ್ಟನ್ ಆಗಿ ಅಶ್ವಿನಿ ಅವರ ಹತ್ರ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅಶ್ವಿನಿ ಅವರು ಸುಸ್ತಾಗಿದೆ, ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತಾರೆ. ಇವ್ರು ನೈಟ್ ನಿದ್ದೆ ಮಾಡಕ್ ಕೂಡ ಬಿಡಲ್ಲ ಗಿಲ್ಲಿ ಅವರು. ಅವರಲ್ಲಿ ಕ್ವಾಟ್ಲೆ ಶುರು ಮಾಡ್ತಾರೆ ಗಿಲ್ಲಿ ಅವರು. ಇಷ್ಟು ದಿನಗಳ ಕಾಲ ಯಾರೇ ಏನೇ ಟ್ರೈ ಮಾಡಿದ್ರು ಗಿಲ್ಲಿ ಅವ್ರ ಹತ್ರ ಕೆಲಸ ಮಾಡ್ಸಕ್ ಆಗ್ಲಿಲ್ಲ. ಇವಾಗ ಕ್ಯಾಪ್ಟನ್ ಗಿಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡ್ಬೇಕು, ಇವಾಗ ಇದು ಟಾಸ್ಕ್. ಅಂದ್ರೆ ಇಷ್ಟು ದಿನ ಗಿಲ್ಲಿನೇ ಕೆಲಸ ಮಾಡಿಲ್ಲ, ಈಗ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ ಏನ್ ಅರ್ಹತೆ ಇದೆ ಅಂತ ಒಂದಷ್ಟು ಜನ ವೀಕ್ಷಕರು ಹೇಳುವಂತದ್ದು. ಗಿಲ್ಲಿ ಹತ್ರ ಕೆಲಸ ಮಾಡ್ಸೋದು ಎಷ್ಟು ಕಷ್ಟ? ನೀವೊಂದು ಆಲ್ರೆಡಿ ಒಂದು ಉದಾಹರಣೆ ಕೊಟ್ಟಿದ್ದೀರಾ, ಬಾತ್ರೂಮ್ ಅಲ್ಲೆಲ್ಲ ಹೆಂಗ್ ಕ್ಲೀನ್ ಮಾಡ್ತಾ ಇದ್ರು ಅಂತ. ಸೊ ಗಿಲ್ಲಿ ಹತ್ರ ಕೆಲಸ ಮಾಡೋದು ಕಷ್ಟನೇ, ಬಟ್ ಮನೆಯವ್ರಿಗೊಂದು ಒಪಿನಿಯನ್ ಕ್ರಿಯೇಟ್ ಆಗೋಗಿತ್ತು. ಹೇಗೆ ಅಂದರೆ ಗಿಲ್ಲಿ ಮಾಡೋದೇ ಇಲ್ಲ, ಬಟ್ ಅವ್ನು ಮಾಡ್ತಿದ್ದ, ಬಟ್ ಹೇಳಿ ಟೈಮಲ್ಲಿ ಮಾಡ್ತಿರ್ಲಿಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಲಾಸ್ಟಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ಬಿಟ್ಟು ಬರ್ತಿದ್ದ. ಬಟ್ ಈಗ ಅವನಿಗೆ ಗೊತ್ತಾಗಿರುತ್ತೆ, ಲೈಕ್ ಆ್ಯಸ್ ಅ ಕ್ಯಾಪ್ಟನ್ ನಾವು ಹೇಳಿದಾಗ, ನಾವು ಮಾಡಲ್ಲ ಅಂತ ಹೇಳಿದಾಗ ಹೆಂಗೆ ಅನಿಸುತ್ತೆ, ಅದನ್ನ ಟ್ಯಾಕಲ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಅವ್ನಿಗೆ ಅನ್ನಿಸ್ತಿರ್ಬೋದು. ಬಟ್ ಅವ್ನು ತಪ್ಪು ಮಾಡ್ತಿದ್ದಾನೆ ಅಂತಲೂ ಹೇಳಲ್ಲ, ಬಿಕಾಸ್ ಅವ್ನು ಕೆಲಸ ಮಾಡಿಲ್ಲ ಅಂತ ಇವಾಗ ಅವನು ಮಾಡಿಸ್ತಿರೋದು ತಪ್ಪು ಅಂತಲೂ ಹೇಳಲ್ಲ. ಬಿಕಾಸ್ ಕ್ಯಾಪ್ಟನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಈ ಕೆಲಸ ಮಾಡಿಸ್ಲೇಬೇಕಾಗಿರುತ್ತೆ. ಸೊ ಈಗ ಅವ್ನು ಅದನ್ನ ಮಾಡ್ತಿರುವಾಗ ಪ್ರಾಬ್ಲಿ ಅವ್ನಿಗೆ ಅನಿಸಿರ್ಬೋದು ನಾ ಆ ಟೈಮಲ್ಲಿ ಮಾಡಿದಿದ್ರೆ ಈ ಸಿಚುವೇಶನ್ ನನಗೆ ಬರ್ತಿರ್ಲಿಲ್ಲ ಅಂತ. ಬಟ್ ಕೆಲವು ಸಿಚುವೇಷನಲ್ಲಿ ಹೆಂಗಾಗ್ತಿತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಮ್ಯಾಮು ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಕಾವ್ಯನ ಕ್ಯಾಪ್ಟನ್ಸಿ ಬಂದಿದ್ದಾಗ ಒಂದು ಸತಿ ಏನಾಗಿತ್ತು, ನೈಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವಾಗ ಹೋಗಿ ಕೇಳಿದಾಗ ಸರಿ ಮ್ಯಾಮ್ ನಾಳೆ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಇವನು ಸ್ವಲ್ಪ ಅದೆಲ್ಲ ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಇವನು ಆಗಬೇಕು ಅಂದರೆ ಆಗಲೇಬೇಕು, ಆಗಿಲ್ಲನೇ ಮಲ್ಗಕ್ಕೆ ಬಿಡಲ್ಲ. ಸೊ ಕಾವ್ಯನ ಕ್ಯಾಪ್ಟನ್ಸಿ ಆ ಥರ ಇತ್ತು, ಗಿಲ್ಲಿ ಕ್ಯಾಪ್ಟನ್ಸಿ ಈ ಥರ ಇದೆ ಅಂದರೆ ಅವ್ನು ಹೆಂಗೆ ಅದು ಕ್ಯಾಪ್ಟನ್ಸಿ ನಿಭಾಯಿಸ್ತಾನೆ, ಅವನಿಗೆ ಬಿಟ್ಟಿದ್ದು. ಬಟ್ ಈಗ ಅವ್ನಿಗೆ ಸ್ವಲ್ಪ ಹೀಟ್ ಗೊತ್ತಾಗಿರುತ್ತೆ, ಯಾರು ಮಾಡಲ್ಲ ಅಂತಂದಾಗ ಹೆಂಗೆ ಅಂತ. ಸೊ ಗಿಲ್ಲಿ ಬರೀ ಕಾವ್ಯನ ಭಾವನೆಗಳಿಗೆ ಮಾತ್ರ ಬೆಲೆ ಕೊಡ್ತಾರೆ, ಕಾವ್ಯ ಮಾತ್ರ ಮ್ಯಾಟರ್ ಆಗುವಂಥದ್ದು, ಬೇರೆ ಯಾರು ಏನು ಹೇಳಿದ್ರು ಮ್ಯಾಟರೇ ಆಗಲ್ಲ ಅಂತ ಒಂದು ಒಪಿನಿಯನ್ ಬಂದಿತ್ತು ಮನೆ ಒಳಗಡೆ. ಹೊರಗಡೆ ಬಂದ ಮೇಲೂ ರಜತ್ ಅವರು ಹೌದು ಅಂತ ಹೇಳಿದ್ರು, ಇದು ಸತ್ಯ, ನಾನು ಕಂಡಂತೆ ಸತ್ಯ ಅಂತ ಹೇಳ್ತಾರೆ. ಟ್ರೂ ಅಂತ ಅನ್ಸುತ್ತಾ? ಲೈಕ್ ಕಾವ್ಯನ ಒಪಿನಿಯನ್ ಮ್ಯಾಟರ್ ಆಗುತ್ತೆ, ಬೇರೆ ಯಾರ್ದು ಒಪಿನಿಯನ್ ಮ್ಯಾಟರ್ ಆಗಲ್ಲ ಗಿಲ್ಲಿ ಅವರಿಗೆ. ಫಾರ್ ಅನ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗ ಎಷ್ಟೊಂದು ಜನ ಗಿಲ್ಲಿಯಿಂದ ಮಾಡು ಅಂತ ಹೇಳಿದಾಗ ಗಿಲ್ಲಿ ಮಾಡ್ತಿರ್ಲಿಲ್ಲ. ಬಟ್ ಕಾವ್ಯ ಗಿಲ್ಲಿಯಿಂದ ಮಾಡು ಅಂತ ಹೇಳಿದಾಗ ಅವ್ನು ಮಾಡ್ತಿದ್ದ. ಮೇ ಬಿ ಅವನು ಹಿ ಹ್ಯಾಡ್ ಅ ವೆರಿ ಗುಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಕಾವ್ಯ, ದಟ್ ಈಸ್ ಫೈನ್. ಬಟ್ ಎಲ್ರಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ ಗಿಲ್ಲಿ ಅನ್ನೋದು, ಅವ್ರ ಒಪಿನಿಯನ್ ಮ್ಯಾಟರ್ ಆಗ್ತಿರ್ಲಿಲ್ಲ, ಅದು ನಾನು ಒಪ್ಪಲ್ಲ. ಬಿಕಾಸ್ ಗಿಲ್ಲಿ ಆ್ಯಸ್ ಅ ಪರ್ಸನ್ ನಮ್ಮ ಜೊತೆ ಹೆಂಗೆ ಮಾತಾಡ್ತಿದ್ದ, ಅಣ್ಣ ಸುರಜ್ ಅಣ್ಣ ನೀ ಇದು ಮಾಡಿದ್ದು ಸರಿ ಅಣ್ಣ, ನೀ ಇದು ಮಾಡಿ ತಪ್ಪು ಅಣ್ಣ ಅಂತ ಅವ್ನು ನನಗೂ ಹೇಳ್ತಿದ್ದ. ನಾನು ಹಂಗೆ ಹೇಳ್ತಿದ್ದೆ, ಗಿಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ಯಾ. ಎಷ್ಟೊಂದು ಸತಿ ನಾಮಿನೇಷನ್ಸ್ ಎಲ್ಲ ಆದಾಗ ನಾನು ಅವನು ವಾದಗಳು ಮಾಡಿಬಿಡ್ತಿದ್ವಿ. ಬಟ್ ಅದಾದಮೇಲೆ ನಮ್ಮದು ಒಂದು ಕಾನ್ವರ್ಸೇಷನ್, ಒಂದು ಕಾಮಾಗಿ ಕೂತ್ಕೊಂಡು ಮಾತಾಡಿದಾಗ ಕೇಳಿಸ್ಕೊಂಡು ನನಗೆ ಅವ್ನು ಕೈ ಕೊಟ್ಬಿಟ್ಟು ಆಯಿತು ಸುರಜ್ ಅಣ್ಣ ತಪ್ಪಾಯ್ತು ಕಣಣ್ಣ ಅಂದ್ಬಿಟ್ಟು ಅವನೇ ಕೈ ಕೊಡ್ತಿದ್ದ. ಸೊ ಒಪಿನಿಯನ್ಸ್ ಯಾರ್ದು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದ ಅಂತ ಈ ಹ್ಯಾಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಕಾವ್ಯ. ಬಟ್ ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಿ ಅವ್ರ ಒಪಿನಿಯನ್ ಮ್ಯಾಟ್ರ್ ಆಗಲ್ಲ ಅಂತ ಮಾಡ್ತಿದ್ದು, ಆ ಥರ ಮಾಡಿಲ್ಲ ಇವತ್ತು. ರಜತ್ ಅವರು ಹೇಳ್ತಾರೆ, ಈ ಸಲ ಏನಾದರೂ ಬಿಗ್ ಬಾಸ್ನ ಗಿಲ್ಲಿ ಗೆದ್ದಿದ್ದೇ ಹೌದಾದರೆ ಒಂದು ಫಿಸಿಕಲ್ ಟಾಸ್ಕ್ ಆಡದೆ, ಜೊತೆಗೆ ಮನೆ ಕೆಲಸ ಮಾಡದೆ, ಈ ಥರದೆಲ್ಲ ಒಂದಷ್ಟು ಏನು ಆರೋಪಗಳು ನೀವು ಮಾಡ್ತಾ ಇದ್ರಿ, ಅದನ್ನೆಲ್ಲ ಇಟ್ಕೊಂಡು ಗಿಲ್ಲಿ ಟ್ರೋಫಿ ಗೆಲ್ತಾನೆ ಅಂತ ಹೌದು ಅಂತ ಅನ್ಸುತ್ತಾ? ಗಿಲ್ಲಿ ಗೆಲ್ತಾನೆ ಮ್ಯಾಮ್, ನಂಗೆ ಡೌಟೇ ಇಲ್ಲ ಗಿಲ್ಲಿ ಗೆಲ್ಲಲ್ಲ ಅಂತ. ಹಿ ವಿಲ್ ವಿನ್. ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಟಾಸ್ಕ್ ಮಾಡಿಲ್ಲ ಅಂದರು, ಹಿ ವಾಸ್ ಹೆಂಗೆ ಅಂದರೆ ಅದನ್ನ ಕೋಪ ಬೇರೆದ್ರಲ್ಲಿ ಮಾಡ್ಕೋತಿದ್ದ ಅವನು. ಇಲ್ಲಿ ಈಗ ಬಿಗ್ ಬಾಸ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಟಾಸ್ಕ್ ಬರೀ ಟಾಸ್ಕ್ ಅಲ್ಲ ಮನೆ, ಅದೊಂದೊಂದು 15% ಅಂತ ಹೇಳ್ಬೋದು. ನೀನೊಬ್ಬ ಕ್ಯಾಪ್ಟನ್ ಅಭ್ಯರ್ಥಿ ಕ್ಯಾಪ್ಟನ್ ಆಗ್ತೀಯಾ ಅನ್ನೋ ಕಾರಣಕ್ಕೆ ಟಾಸ್ಕ್ಗಳಿರ್ತಿತ್ತು. ಅದನ್ನು ಬಿಟ್ಟು ನೀನು ಹೊರಗಡೆಗೆ ಏನು ಮಾಹಿತಿ ಕೊಡ್ತಿದ್ಯಾ, ನೀನು ಯಾರು ಅಂತ ತೋರಿಸ್ತಿದ್ಯಾ ಅಂದರೆ ಟಾಸ್ಕ್ ಒಂದೇ ಅಲ್ಲ, ಅದೊಂದು ನಿಮಗೆ ಆ್ಯಡೆಡ್ ಬೋನಸ್ ಅಂತ ಹೇಳ್ಬೋದು.
ಬಟ್ ಗಿಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ ವಾರದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವ್ನು ಟಾಸ್ಕ್ ಒಂದು 4 ದಿನ ಟಾಸ್ಕ್ ಇರ್ತಿತ್ತಲ್ವ, ಬಟ್ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಹೀ ಈಸ್ ಡೂಯಿಂಗ್ ವಾಟ್ ಈಸ್ ಸಪೋಸ್ ಟು ಡೂ. ಸೊ ಟಾಸ್ಕ್ ಆಡೋದೆ ನಮ್ಗೆ ಇದುವರೆಗೂ ನಾನು ಒಂದಿನ ಹೇಳಿಲ್ಲ ಗಿಲ್ಲಿಗೆ ನೀನು ಟಾಸ್ಕ್ ಆಡೋದೆ ನೀನು ಹೆಂಗೆ ಉಳ್ಕೊತೀಯ ಹಂಗೆ ಒಂದಿನ ಮಾತು ಬಂದಿಲ್ಲ, ಬಿಕಾಸ್ ಹೀ ಈಸ್ ಅ ಪರ್ಫಾರ್ಮರ್. ನೀವು ಒಂದ್ ಕಡೆ ಹೇಳ್ತೀರಾ ಅಂದ್ರೆ ಈಗ ಕ್ಯಾಪ್ಟನ್ ಆದ ನಂತರದಲ್ಲಿ ಗಿಲ್ಲಿ ಅವ್ರ ವಿಚಾರದಲ್ಲಿ ಹೇಳಿರುವಂತದ್ದು, ಫಿಸಿಕಲ್ ಟಾಸ್ಕ್ ಆಡ್ದೇನೆ ಗಿಲ್ಲಿ ಕ್ಯಾಪ್ಟನ್ ಆಗ್ಬಿಡ್ತಾರೆ, ಅದನ್ನೇ ಬಿಗ್ ಬಾಸ್ ಮಾಡಿರುವಂತದ್ದು, ಬಿಗ್ ಬಾಸ್ ಪ್ಲಾನ್ ಇದು, ಬಿಗ್ ಬಾಸ್ಗೂ ಗೊತ್ತಿದೆ ಇವನು ಏನೋ ಟಾಸ್ಕ್ ಆಡಲ್ಲ ಅದಕ್ಕೆ ಹಿಂಗ್ ಪ್ಲಾನ್ ಮಾಡಿದ್ದಾರೆ ಅಂತ. ಇದು ವಿಚಾರ ಹೊರಗಡೆ ತುಂಬಾ ಚರ್ಚೆ ಆಯ್ತು, ಅದು ಏನ್ ಆಂಗಲ್ ಅಲ್ಲಿ ಹೇಳಿದ್ರಿ ಅಂತ. ನಾನು ಹೇಳಿದೆ ಒಂದು ಆಗಿದೆ ಒಂದು, ಈಗಲೂ 2 ಇಂಟರ್ವ್ಯೂಲಿ ಸೇಮ್ ಅದನ್ನೇ ಕೇಳಿದ್ರು. ಬಟ್ ನಾನೇನು ಹೇಳಿದೆ ಅಂದರೆ, ಈಗ ರಘು ಅಣ್ಣಗೂ ನಾವು ತಮಾಷೆ ಮಾಡ್ಕೊಂಡು ಕೂತಿರ್ತೀವಿ ಆ ಸಿಚುವೇಶನಲ್ಲಿ, ರಘು ಅಣ್ಣಗೂ ಗಿಲ್ಲಿಗೂ ಗುದ್ದಾಡುವಂತ ಬಿಟ್ಬಿಟ್ಟಿದ್ದೀರೆ, ಗಿಲ್ಲಿ ಕ್ಯಾಪ್ಟನ್ ಆಗಕ್ಕೆ ಸೀನೇ ಇಲ್ಲ. ಬಟ್ ಈಗ ಫ್ಯಾಮಿಲಿ ವೀಕ್ ಆದಾಗ ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಬಂದು ಗಿಲ್ಲಿ ಫೋಟೋನೇ ಹಾಕ್ಬಿಟ್ರು. ಆ ರೀತಿಲಿ ನಾನು ಹೇಳಿದೆ, ಎಲ್ಲರೂ ಬಂದು ಹಾಕ್ಬಿಟ್ರು. ಈಗ ಬಿಗ್ ಬಾಸ್ ಏನೋ ಬಿಗ್ ಬಾಸ್ ಅಂತ ವರ್ಡ್ ಏನಕ್ಕೆ ಬಂತು ಅಂದರೆ, ಬಿಗ್ ಬಾಸ್ ಫ್ಯಾಮಿಲಿ ವೀಕ್ ಕೊಟ್ಟಿದ್ದಾರೆ, ಬಿಕಾಸ್ ಫ್ಯಾಮಿಲಿ ವೀಕ್ ಇದೆ, ಫ್ಯಾಮಿಲಿ ವೀಕಲ್ಲಿ ಬಂದು ಎಲ್ಲರೂ ಗಿಲ್ಲಿ ಫೋಟೋ ಹಾಕಿದ್ರು. ಆ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಹೇಳಿದೆ ಹೊರತು ಈ ಥರ ಬಿಗ್ ಬಾಸ್ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ. ಅಂದ್ರೆ ಗಿಲ್ಲಿ ಅಭಿಮಾನಿಗಳು ಒಂದಷ್ಟು ಪೋಸ್ಟ್ ಇದ್ರ ಬಗ್ಗೆನೇ ಮಾಡ್ತಾ ಇರುವಂತದ್ದು. ಸೂರಜ್ ಈ ತರ ಮಾತಾಡಿದ್ರು, ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಇಟ್ರು, ಆಮೇಲೂ ಏನೋ ಗಿಲ್ಲಿ ಕ್ಯಾಪ್ಟನ್ಸಿ ವಿನ್ ಆದ್ರು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಐಡಿಯಾನೂ ಇಲ್ಲ ಹೊರಗಡೆ ಹಿಂಗೆಲ್ಲ ಪೋಸ್ಟ್ ನಡೀತಿದೆ ಅಂತ. ಗಿಲ್ಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ನೋಡಿ, ಅದು ಅನ್ಎಕ್ಸ್ಪೆಕ್ಟೆಡ್. ನಾವು ಇದೆಲ್ಲ ಮಾತುಕತೆ ಆಗಿರ್ತೀವಿ, ನಮ್ಗೆ ಐಡಿಯಾನೂ ಇಲ್ಲ ಈ ಥರ ಜನ ಯೋಚನೆ ಮಾಡಿರ್ತಾರೆ, ಈ ಥರ ಕೇಳಿಸಿರುತ್ತೆ ಅಂತ. ಅದಾದಮೇಲೆ ಟಾಸ್ಕ್ ಆದಮೇಲೂ ಪ್ರೂವ್ ಮಾಡ್ಕೊಂಡ, ಟಾಸ್ಕ್ ಆಡೇ ಅವ್ನು ಕ್ಯಾಪ್ಟನ್ ಆದ. ಅಲ್ಲೂ ನಾವು ಎಲ್ಲೂ ಅಂದ್ಕೊಂಡಿರಲಿಲ್ಲ ಇವರು ನಾನು ಹೇಳಿದ್ದಕ್ಕೆ ಇವರು ಟಾಸ್ಕ್ ಕೊಟ್ಬಿಟ್ಟು ಗಿಲ್ಲಿ ಪರ್ಫಾರ್ಮ್ ಮಾಡಿ ಕ್ಯಾಪ್ಟನ್ ಆದ ಅಂತ. ಆ ಥರ ಇರಲಿಲ್ಲ. ನಮ್ಗೆ ಹೆಂಗಿತ್ತು, ನಾನು ಅಶ್ವಿನಿ ಮ್ಯಾಮ್ಗೆ ಸಪೋರ್ಟ್ ಮಾಡಿದಲ್ಲಿ, ಬಿಕಾಸ್ ರಘು ಸರ್ ಗಿಲ್ಲಿಗೆ ಅಸಿಸ್ಟ್ ಮಾಡ್ತಿದ್ರು, ನಾನು ಅಶ್ವಿನಿ ಮ್ಯಾಮ್ಗೆ ಅಸಿಸ್ಟ್ ಮಾಡ್ತಿದ್ದೆ. ಬಟ್ ಒಂದು ಟಾಸ್ಕ್ ಆಗುತ್ತೆ, ಟಾಸ್ಕಲ್ಲೂ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕಾದ್ರೆ ಅವ್ನ ಹಿಂದೆ ನಾನೇ ನಡ್ಕೊಂಡು ಖುಷಿ ಬರೋ ರೂಮ್ ತೋರಿಸೋ ಅನ್ಕೊಂಡಿಲ್ಲ, ಹಂಗೆಲ್ಲ ಹೇಳಿ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಅಲ್ಲೂ ಅವನು ಲುಂಗಿ ಕಟ್ಕೊಳ್ಳೋದು ಅದು ಇದೆಲ್ಲ ಆಗುತ್ತೆ. ಬಟ್ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಹೊರಗಡೆ ಹಿಂಗೆಲ್ಲ ಒಂದೊಂದು ಸೆಂಟೆನ್ಸು ಇಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂತ. ಈಗ ನೀವು ಕೇಳಿದಾಗಲೇ ಅರ್ಥ ಆಗ್ತಿರೋದು ಇದೆಲ್ಲ ಮ್ಯಾಟರ್ ಆಗುತ್ತೆ. ಗಿಲ್ಲಿ ಜೊತೆ 24/7 ಇರೋದು ತುಂಬಾ ಕಷ್ಟ ಅಂತ ಜಾನ್ವಿ ಅವರು ಹೇಳಿದ್ದಾರೆ, ರಜತ್ ಅವರು ಹೇಳಿದ್ದಾರೆ, ನಿಜ ಹೌದಾ? ಹೌದು. ನೀವು 1.5 ಗಂಟೆ ನೋಡ್ಬಿಟ್ಟು ಖುಷಿ ಪಟ್ಬಿಡ್ತೀರಾ ಓ ಗಿಲ್ಲಿ ಗಿಲ್ಲಿ ಅಂತ. ಬಟ್ ನಾವು ಬೆಳಿಗ್ಗೆ ಎದ್ದಾಗಿಂದ ನೈಟ್ವರೆಗೂ ಗಿಲ್ಲಿ ಜೊತೆ ಇರ್ತೀನಿ, ಒಂದ್ ನಿಮಿಷನೂ ಸುಮ್ಮನಿರಲ್ಲ. ಮಾತು 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 ಮಾತು. ನಾವು ಮಾತಾಡಿಲ್ಲ ಅಂದ್ರೂ ಯಾಕಣ ಸಬ್ಗಿದೆಯೇ ಅಂತಾನೆ ಅವ್ನು ಬಂದು. ಸೊ ಸ್ವಲ್ಪ ಕಷ್ಟ ಆಯಿತು. ಓಕೆ. ಬಟ್ ಧ್ರುವಂತ್ ಅವ್ರು ಹೇಳ್ತಾರೆ ಯಾವಾಗ್ಲೂ ಗಿಲ್ಲಿ ಒಂಥರ ತಿಗಣೆ ತರ ಬಂದು ಮಾತಾಡಿಸಿ ಒಂಥರ ಕಂಟೆಂಟ್ ತೆಗಿತಾರೆ ಅಥವಾ ಏನು ಹೇಳ್ತಾರೆ, ತುಂಬಾ ನಮ್ಮನ್ನ ತೇಜೋವಧೆ ಮಾಡ್ತಾರೆ ಕಾಮಿಡಿ ವಿಚಾರದಲ್ಲಿ ಅಂತ. ನಾನು ಹೇಳಿದ್ದೀನಿ, ಬರೀ ಧ್ರುವಂತಲ್ಲ, ನಾನು ಹೇಳಿದ್ದೆ ಏನಂತ ಅಂದರೆ, ನಾನು ಪ್ರತಿ ಸತಿ ನಾಮಿನೇಟ್ ಮಾಡುವಾಗ ಗಿಲ್ಲಿ ಹರ್ಟ್ ಮಾಡ್ತಿದ್ಯಾ, ಗಿಲ್ಲಿ ಹರ್ಟ್ ಆದರೂ ನಿನ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಲೇ ಪ್ರತಿ ಸತಿ ಹೇಳ್ತಾ ಬಂದೆ. ಈ ಮನೆಯವ್ರು ಎಲ್ಲರೂ ಹೇಳಿದ್ದಾರೆ. ಬಟ್ ಒಂದು ಪಾಯಿಂಟಲ್ಲಿ ನಾವೇ ಅರ್ಥ ಮಾಡ್ಕೊಂಬಿಟ್ವಿ, ನಾವು ಕೊಟ್ಟರು ಈ ವ್ಯಕ್ತಿ, ಬಿಕಾಸ್ ಅವ್ನು ಗೊತ್ತಾಗ್ತಿಲ್ಲ ಕಾಲು ಎಳಿತಾ ಇದ್ದೀನಿ ಅಂತ ಗೊತ್ತಾಗದೆ ತಮಾಷೆ ರೀತಿಲೇ ಅವ್ನು ತೊಗೋತಾ ಇದ್ದಾನೆ. ಬಟ್ ನಾವು ಯಾಕೆ ಸೀರಿಯಸ್ ಆಗಿ ತೊಗೋತಾ ಇದ್ದೀವಿ ಅದನ್ನು ಅಂತ ನಮಗೆ ಒಂದು ಸತಿ ಅನ್ನಿಸ್ಬಿಡ್ತು. ಇವನು ತಮಾಷೆ ಮಾಡ್ತೀನಿ ಅಂದರೆ ಆ ರೆಸಿಪ್ರಿಕೇಷನ್ ನಾವೇ ಕೊಡೋಣ ಅಂತ ನಾನೇ ಹೇಳ್ಬಿಡ್ತೀನಿ. ನನ್ನ ರೀಸನ್ನೇ ಹಳೇದಾಗೋಯ್ತು, ನನಗೆ ಯಾವುದೋ ಹೊಸ ರೀಸನ್ ಕೊಡ್ತೀನಿ, ಬೇರೆಯವ್ರಿಗೆ ಹೋಗ್ತೀನಿ ಅಂತ ನಾನೇ ಚೇಂಜ್ ಮಾಡಿಬಿಟ್ಟೆ. ಸೊ ಅದರಿಂದ ಧ್ರುವಂತಿಗೆ ಏನಾಗ್ತಿತ್ತು ಅಂದರೆ ಅವನು ಹಂಗೆ ಆಡ್ತಾನೂ ಇದ್ದ. ಧ್ರುವಂತ್ ಯಾಕೆ ಅಂದರೆ ಅವ್ರದ್ದು ಜಗಳಾಡುವಾಗ ಅವ್ರದ್ದು ವೇ ಆಫ್ ಟಾಕಿಂಗ್ ಆಮೇಲೆ ಡಾನ್ಸ್ ಅದೆಲ್ಲ ಅದೇನು ಚೇಂಜಸ್ ಆಗ್ತಿದೆ, ಏನು ಆ ಥರ ಆಗ್ತಿದೆ? ಜೈ ಮಹಾಕಾಳ್. ಅಯ್ಯೋ, ನನಗೆ ಸ್ಟಾರ್ಟಿಂಗಲ್ಲಿ ಧ್ರುವಂತ್ ಬಗ್ಗೆ ಒಪಿನಿಯನ್ ಫಾರ್ಮೇ ಆಗಲಿಲ್ಲ, ಬಿಕಾಸ್ ಅಷ್ಟು ಕನೆಕ್ಷನ್ ಇರಲಿಲ್ಲ. ಬಟ್ ನಾನು ಆ್ಯಸ್ ಎನ್ ಆಡಿಯನ್ಸೇ ನೋಡ್ತಿದ್ದೆ, ನೀವು ಹೆಂಗೆ ನೋಡ್ತಿದ್ರಿ ನಾನು ಹಾಗೆ ನೋಡ್ತಿದ್ದೆ. ಬಟ್ ಸಡನ್ ಎಕ್ಸ್ಪ್ರೆಷನ್ಸ್ ಆಗಲಿ, ಎಕ್ಸ್ಪ್ರೆಷನ್ ತುಂಬಾ ಒಂಥರ ಅಗ್ರೆಸಿವ್ ಆಗಿ ಕಾಣಿಸ್ತಾರೆ. ಆಮೇಲೆ ಡಾನ್ಸ್ ಮಾಡಿರುವಂತದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಹೊರಗಡೆ ಟ್ರೋಲ್ ಆಗಿದೆ. ಏನಕ್ಕೆ ಈ ತರ ಡಾನ್ಸ್ ಮಾಡ್ತಾರೆ? ಧ್ರುವಂತ್ ಮಾತಾಡ್ಬೇಕು, ವಾದ ಮಾಡ್ಬೇಕು, ಅವ್ರ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಹೇಳಬೇಕು. ಬಟ್ ಇವ್ರು ಡಾನ್ಸ್ ಮಾಡ್ತಾರಲ್ಲ ಯಾಕೆ ಅಂತ. ಎಲ್ರದ್ದು ಅವರವರ ರೀತಿ ಇರುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ. ನಾನೀಗ ಕೂತ್ಕೊಂಡು ನಾರ್ಮಲ್ ಆಗಿ ಮಾತಾಡ್ತೀನಿ, ಅವ್ರಿಗೆ ಆಗಲ್ವೇನೋ. ಪ್ರಾಬ್ಲಿ ಅವರು ನನ್ನ ಡೇ ಒನ್ನಿಂದನೂ ನನ್ನ ಧ್ರುವನ್ ಜೊತೆ ಫಸ್ಟ್ ಕಾನ್ವರ್ಸೇಷನ್ ಆಗಿದೆ. ಅವರು ತುಂಬ ಮನ್ಸಿಗೆ ಹಾಕೊಂಡ್ಬಿಟ್ಟಿದ್ರು, ನನಗೇನೋ ಹೊರಗಡೆ ಏನೋ ನಾನೊಂದು ಮುಖವಾಡ ಹಾಕಿದ್ದೀನಿ, ನಾನು ಹೊರಟೋಗ್ಬಿಡ್ತೀನಿ. ಈಗ ನಾವೆಲ್ಲ ಟ್ರೋಫಿ ಅಲ್ಲಿದೆ ಅಂದರೆ ಹಿಂಗೆ ಹೋಗ್ತಾ ಇದ್ದೀವಿ, ಬಟ್ ಇವರು ಹೀಗೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದಾರೆ. ನಮ್ಗೆ ಅದು ಗೊತ್ತಿರಲಿಲ್ಲ, ನಾನು ಹೋಗ್ತೀನಿ, ನಾನು ಇರಲ್ಲ. ಇಟ್ ಮೈಟ್ ಬಿ ಸ್ಟ್ರಾಟಜಿ ಆಲ್ಸೋ.
ಸೊ ಹಾಗೆಲ್ಲ ಮಾಡ್ಕೊಂಬಂದಾಗ ನಾವು ಅನ್ಕೋತಿದ್ವಿ ಈ ಅಪ್ಪನ ರೂಟೇ ಬೇರೆ ಇದೆಯಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಅರ್ಥ ಆಯಿತು, ಇವನ್ ಕಂಟೆಂಟೇ ಇದು, ದ ವೇ ಹಿ ಪೋರ್ಟ್ರೇಸ್ ಹಿಮ್ಸೆಲ್ಫ್. ಅವ್ರ ಪರ್ಸನ್ನೇ ಹಂಗಿರ್ಬೋದು, ನನಗೆ ಅದು ಗೊತ್ತಿಲ್ಲ. ಬಟ್ ಚೆನ್ನಾಗಿ ಆ ಎಕ್ಸ್ಪ್ರೆಷನ್ಸ್ ಆಗಲಿ, ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಈಗ ಅವ್ರು ಮಾತಾಡೋ ರೀತಿ ಆಗಲಿ ಅಷ್ಟು ಸ್ಪಷ್ಟತೆ ಇರ್ತಿತ್ತು. ನಾವು ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ ಏನಾದ್ರು ಹೇಳುವಾಗ, ತಡ್ಬಡಾಯಿಸ್ಬಿಟ್ಟು ಏನಾದ್ರು ಹೇಳ್ಬಿಟ್ನಾ ಅಥವಾ ಒಂಚೂರು ನರ್ವಸ್ ಆಗೋದು. ಬಟ್ ಧ್ರುವಂತ ಆ ಥರ ಇಲ್ಲ. ರಕ್ಷಿತಾ ಹೆಂಗೆ ಮಾಡ್ತಾಳೆ ಹಂಗೆ ಪಕ್ಕಾ ತೋರಿಸ್ತಾನೆ. ಬೇರೆ ಗಿಲ್ಲಿ ಏನಾಗಲಿ ಅವನಿಗೂ ಮಾತಾಡ್ತಾನೆ. ಬಟ್ ಸ್ವಲ್ಪ ಅದು ನೋಡೋಕ್ಕೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಲೈಕ್ ಆ ಡಾನ್ಸ್ ಆಗಲಿ, ಆ ಎಕ್ಸ್ಪ್ರೆಷನ್ಸ್ ಆಗಲಿ. ಇಲ್ಲ ಮ್ಯಾಮ್, ಲೈಕ್ ಒಪಿನಿಯನ್ ಅಷ್ಟಿಲ್ಲ, ಬಟ್ ಸ್ವಲ್ಪ ಇರಿಟೇಟಿಂಗ್ ಪರ್ಸನ್. ರಕ್ಷಿತಾ ನೋಡಿದಾಗ ಆರಂಭದಲ್ಲಿ ಎಲ್ಲರೂ ಅವ್ರ ಪರವಾಗಿದ್ರು, ವೀಕ್ಷಕರು, ಬಹುತೇಕ ವೀಕ್ಷಕರು. ರಕ್ಷಿತಾ ಬಡದ ಕುಟುಂಬದಲ್ಲಿ ಬಂದಿರುವಂಥದ್ದು, ಜೊತೆಗೆ ತುಂಬಾ ಕಷ್ಟಪಟ್ಟಿರುವಂಥದ್ದು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಏನು ಮನೆ ಮಾಡಿದ್ದಾರೆ ಮುಂಬೈಯಲ್ಲಿ ಅಂತೆಲ್ಲ. ಇತ್ತೀಚಿನ ಒಂದು 3-4 ವಾರಗಳಲ್ಲಿ ಅವ್ರನ್ನ ನೋಡುವಂತಹ ರೀತಿ ವೀಕ್ಷಕರು ಏನಿದೆ ಅದು ಬದಲಾಗಿದೆ. ತುಂಬಾ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಯಾರಾದ್ರೂ ಒಬ್ರು ಟಾರ್ಗೆಟ್ ಮಾಡಿದ್ರು ಸಾಕು, ನಾಮಿನೇಷನ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೋ ಅದನ್ನೇ ಹಿಡ್ಕೊಂಡು ಅವರು ಮತ್ತೆ ಟಾರ್ಗೆಟ್ ಮಾಡ್ತಾರೆ. ಈಗ ಕಾವ್ಯ ಅವ್ರನ್ನ ಆಟದಲ್ಲಿ ಸೋಲಿಸಬೇಕು ಅನ್ನೋದೇ ಮೊದಲ ಗುರಿಯಾಗಿತ್ತು. ಸೀಕ್ರೆಟ್ ರೂಮ್ಗೆ ಬಂದ ನಂತರದಲ್ಲಿ ರಕ್ಷಿತಾ ಅವರ ನಿಜವಾದ ಮುಖವಾಡ ಏನಿದೆ ಅದು ಗೊತ್ತಾಯ್ತು ಅಂತ ವೀಕ್ಷಕರು ಹೇಳುವಂಥದ್ದು. ನಿಮಗೆ ಏನು ಅನ್ಸುತ್ತೆ ರಕ್ಷಿತಾ ಆಟದ ಬಗ್ಗೆ? ರಕ್ಷಿತಾ ನನ್ನ ಜೊತೆ ಹೇಗಿದ್ಲು ಸ್ಟಾರ್ಟಿಂಗಿಂದ ಹಾಗೇ ಇದ್ಲು. ಬಟ್ ಸೀಕ್ರೆಟ್ ರೂಮಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಅವಳು ನನಗೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ನಾನು ಹೋಗಬೇಕಾಗಿದ್ದು ರಕ್ಷಿತಾ ವಾಪಸ್ ಬರುವಾಗ ಬೇರೆ ಥರ ಇದ್ದಾಳಲ್ಲ ಅಂತ ನಂಗೆ ಅನ್ನಿಸ್ತು. ಪ್ರಾಬ್ಲಿ ಅವ್ಳಿಗೊಂಚೂರು ಗಿಲ್ಟ್ ಇತ್ತೇನೋ, ಎಲ್ಲೋ ಈ ಮಾಳೋಣ ರಘುವಣ್ಣನ ಸೇವ್ ಮಾಡೋದ್ರಲ್ಲಿ ಸೂರಜಣ್ಣನ ಮರ್ತುಬಿಟ್ಟೆ ನಾನು ಅಂತ ಮೇ ಬಿ ಆ ಗಿಲ್ಟ್ ಇತ್ತು ಅನಿಸುತ್ತೆ. ಬಟ್ ಅದನ್ನು ಬಿಟ್ಟು ರಕ್ಷಿತನ ಗೇಮ್ ವೈಸ್ ನೋಡೋಂಗಿದ್ರೆ ಅವಳು ಯಾರಿಗೂ ಬೇಜಾರು ಮಾಡಿಸಿಲ್ಲ. ಅವಳ ಮಾತಿಂದಾಗಲಿ ಅವಳಾಗೆ ಏನೋ ಹೇಳೋದಿಂದಾಗಲಿ ಯಾರಿಗೂ ಬೇಜಾರು ಮಾಡಿಸಿಲ್ಲ. ಈಗ ಎಷ್ಟೊಂದು ಜನ ಧ್ರುವಂತೆಲ್ಲ ಹೇಳ್ತಿದ್ರು, ಲೈಕ್ ನೀ ಹೀಗೆಲ್ಲ ಮಾತಾಡಬೇಡ, ನೀ ಫೇಕ್ ಮಾಡ್ತಿದ್ಯಾ, ನೀನು ಹಿಂಗೆಲ್ಲ ಮಂಗಳೂರು ಕಡೆ ಹಿಂಗೆಲ್ಲ ಮಾತಾಡೋಲ್ಲ ಅಂತ. ಈಗ ಅಷ್ಟು ಕೋಟಿ ಜನ ಅವಳು ಆಲ್ರೆಡಿ ಇಷ್ಟಪಟ್ಟಿದ್ದಾರೆ, ಅವಳು ಮಾತಾಡೋ ರೀತಿ ಇಷ್ಟಪಟ್ಟು ಇಲ್ಲಿ ಬಂದು ಬೇರೆ ರೀತಿ ಏನಕ್ಕೆ ಮಾತಾಡಬೇಕು ಅವಳು? ಪಾಯಿಂಟ್ ಅಲ್ವಾ? ಅಲ್ಲಿ ಹೆಂಗೆ ಮಾತಾಡಿದ್ರೆ ಹಂಗೆ ಮಾತಾಡ್ತಿದ್ದಾಳೆ. ದಟ್ ಮೈಟ್ ಬಿ ಫೇಕ್ ಅಂತನೋ ಏನೇ ಇರಲಿ, ಶಿ ಈಸ್ ಅ ಪರ್ಫಾರ್ಮರ್ ಔಟ್ಸೈಡ್ ಅಂದರೆ ಶಿ ಈಸ್ ಪರ್ಫಾರ್ಮಿಂಗ್ ಇನ್ ಸೈಡ್. ಪ್ರಾಬ್ಲಮೇ ಇಲ್ಲ ಅದರಲ್ಲಿ. ಬಟ್ ಅವಳು ಸೀಕ್ರೆಟ್ ರೂಮಿಂದ ಆಚೆ ಬಂದಾಗ ಸ್ವಲ್ಪ ನನಗೆ ಬೇಜಾರಾಗಿತ್ತು. ಏನಕ್ಕೆ ಹಿಂಗೆ ಮಾಡಿದೆ, ಟೀಮ್ ಯಾಕೆ ಹಿಂಗೆ ಫಾರ್ಮ್ ಮಾಡಿದೆ. ಅವಳು ನನಗೆ ಹೇಳಿದ್ದು ಒಂದೇ ಪಾಯಿಂಟು, ಈಗ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ, ನಾನು ಅವ್ರನ್ನ ಉಳಿಸ್ಬೇಕು, ಅನ್ಡಿಸರ್ವಿಂಗ್ ಇರೋರು ಹೋಗಬೇಕು. ಈ ರೆಸ್ಪಾನ್ಸಿಬಿಲಿಟಿ ನಾನು ಹೇಳ್ತೀನಿ ಜನದ್ದು, ನೀನಲ್ಲ ಡಿಸೈಡ್ ಮಾಡೋದು ಅಂತ. ಬಟ್ ಅವಳು ಪುನಃ ನನಗೆ ಹೇಳ್ತಾಳೆ, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಉಳಿಸ್ಕೊಳ್ಳೋಕ್ಕೆ, ನಾನು ಅದಕ್ಕೋಸ್ಕರ ನಾನು ಉಳಿಸ್ಕೋತೀನಿ ಅಂತ ಹೇಳಿದೆ. ಅವಾಗ ಅವಳು ತಪ್ಪು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ನಂಗೆ ಚಾನ್ಸ್ ಕೊಟ್ಟಿದ್ದಾರೆ, ಆ ಚಾನ್ಸ್ನ ನಾನು ಈ ರೀತಿ ಬಳಸ್ತಾ ಇದ್ದೀನಿ ಅಂತ ಅವಳು ಹೇಳಿದ್ಲು. ಈಗ ಧ್ರುವಂತಲ್ಲಿ ಈಕ್ವಲ್ ಫೇರಾಗಿ ಒಂದು ಡಿಸಿಷನ್ ತೊಗೊಂಡು ಟೀಮ್ ಮಾಡಿರ್ತಾರೆ. ಧ್ರುವಂತ್ ಮೇಲೆ ಹೋದರು, ಇವಳು ಏನಾದ್ರು ಇನ್ ಕೇಸ್ ಧ್ರುವಂತನನ್ನೇ ಯೋಚನೆ ಮಾಡಿ ಇವಳು ಮೇಲೆ ಹೋಗ್ತಿದ್ಲು. ಬಟ್ ಎಲ್ಲೋ ಅವಳು ಗ್ರಾಫ್ ಹೋಗ್ಬೋದಿತ್ತೇನೋ, ಆ ಆಪರ್ಚುನಿಟಿ ಅವಳು ಕಳ್ಕೊಂಡ್ಲು ಅಂತ ನಂಗೆ ಅನ್ಸುತ್ತೆ. ರಕ್ಷಿತಾ ಅವರಿಗೆ ಯಾಕೆ ಕಾವ್ಯ ಮತ್ತೆ ಸ್ಪಂದನ ಕಂಡ್ರೆ ಆಗ್ತಾನೆ ಇರಲಿಲ್ಲ? ಪ್ರತಿ ಸಲ ನಾಮಿನೇಷನ್ ವಿಚಾರದಲ್ಲೋ ಇನ್ಯಾವುದೋ ಒಂದು ವಿಚಾರದಲ್ಲೋ ಬಂದಾಗ ಕಾವ್ಯ ಮತ್ತೆ ಸ್ಪಂದನ ಅವರ ಹೆಸರನ್ನೇ ತಗೊಳ್ತಾ ಇದ್ರು. ಅಂದ್ರೆ ನಾಮಿನೇಷನ್ ವಿಚಾರವಾಗಿ ಅದೊಂದು ಗ್ರಜ್ ಬೆಳ್ಕೊಂಡು ಹೋಗ್ಬಿಟ್ಟಿದ್ಯಾ, ಏನ್ ಕತೆ? ಸ್ಪಂದನ ಕಾವ್ಯ, ನಾನು ರಕ್ಷಿತಾ ಮಾಡಿರೋ ಕಾನ್ವರ್ಸೇಷನ್ನಲ್ಲಿ ಅವಳ ಒಪಿನಿಯನ್ ಹೇಗಿತ್ತು ಅಂದರೆ, ಅವರಿಬ್ಬರ ಮೇಲೆ ಒಪಿನಿಯನ್ ಫಾರ್ಮೇ ಆಗಲಿಲ್ಲ ನಮಗೆ. ನಾನು ಅದೇ ಹೇಳಿದ್ದೆ, ರಕ್ಷಿತನೂ ಅದೇ ಹೇಳಿರ್ತಾಳೆ. ಹೇಗೆ ಅಂದರೆ, ಈಗ ಸ್ಪಂದನ ಕಾವ್ಯ ಎಲ್ಲೋ ಒಂದು ಕಡೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಥವಾ ಧನು ಗಿಲ್ಲಿ ಎಲ್ಲರೂ ಇದ್ದಾಗ ಅವ್ರ ಪಾಡಿಗೆ ಅವ್ರದ್ದು ಒಪಿನಿಯನ್ ಸ್ಟ್ರಾಂಗಾಗಿ ಹೇಳೋದಾಗಲಿ, ತಪ್ಪಿದ್ರೆ ಎಲ್ಲರೂ ಏನೋ ಒಂದು ಆ್ಯಕ್ಟಿವಿಟಿ ಆದಾಗ ಅವ್ರದ್ದು ಓನ್ ಇನ್ಪುಟ್ಸಿಂದ ಏನೋ ಸ್ವಂತ ಕಾಂಟ್ರಿಬ್ಯೂಷನ್ ಕೊಡೋದಾಗಲಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಈವನ್ ಮನೆ ಕೆಲಸ ಬಂದಾಗ ಈಗ ಅಡುಗೆ ಮನೆ ಡ್ಯೂಟೀಸ್ ಎಲ್ಲ ಡಿವೈಡ್ ಆಗ್ತಿತ್ತು. ರಕ್ಷಿತಾ ಹೆಂಗೆ ಅಂದರೆ, ಅವಳದು ನಂದು ಎಲ್ಲ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ಜಗಳ ಮಾಡೋದ್ರ ಬದಲು ಎಕ್ಸ್ಟ್ರಾ ಇದ್ದರೆ ನಾವೇ ಮಾಡಿಬಿಡೋಣ. ಬಟ್ ಅವ್ರದ್ದು ಹಂಗಲ್ಲ, ನೀನು ಯಾಕೆ ಎಕ್ಸ್ಟ್ರಾ ಮಾಡ್ತೀಯಾ, ನೀನು ಇಷ್ಟೇ ಮಾಡಿ, ನೀನು ಕೊಟ್ಟಿರೋಷ್ಟು ಮಾಡು. ಆ ಮೈಂಡ್ಸೆಟ್ ಇದ್ದಾಗ ನಮಗೆಲ್ಲ ಏನು ಅನಿಸ್ಬಿಡುತ್ತೆ, ಇವ್ರು ಬರೀ ಇಷ್ಟಿಷ್ಟೇ ಮಾಡ್ಕೊಂಡು ಹೋಗ್ತಿದ್ದಾರೆ, ಎಕ್ಸ್ಟ್ರಾ ಇವ್ರು ಏನು ಅಂತ ಅವರು ತೋರಿಸ್ಕೋತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಒಂದು ಒಪಿನಿಯನ್ನೇ ಫಾರ್ಮ್ ಆಗ್ತಿರ್ಲಿಲ್ಲ. ಅದೇ ರೀಸನ್ ನಮ್ಮದು ಹೆಂಗೇನೆ ನಾವು ಸಟಲಾಗಿ ಇಟ್ಕೊಂಡು ಹೋದ್ವಿ. ರಕ್ಷಿತಾ ಅದನ್ನ ಎತ್ತಿ ಹಿಡಿತಿದ್ಲು, ಸ್ಪಂದನ ಕಾವ್ಯ ಇಬ್ಬರೂ ಏನೂ ಮಾಡ್ತಿಲ್ಲ. ಸೊ ಆ ರೀಸನ್ಗೋಸ್ಕರ ಅವಳು ಹೇಳ್ತಿಲ್ಲ ಹೊರತು ಬೇರೆ ಏನೋ ರೀಸನ್ ಇರಲಿಲ್ಲ.
ನೀವು ಸ್ಪಂದನ ಜೊತೆ ಕಾಣಿಸ್ಕೊಂಡಿದ್ದು ಸ್ವಲ್ಪ ಅಪರೂಪ, ಬಟ್ ವೀಕ್ಷಕರು ಅದನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ, ನಿಮ್ಮಿಬ್ಬರು ಪೇರ್ ತುಂಬಾ ಚೆನ್ನಾಗಿದೆ ಅಂತ. ಆರಂಭದಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ರಿ, ಆಮೇಲೆ ಮಧ್ಯ ಮಧ್ಯ ಮಾತಾಡೋದು ಕಮ್ಮಿ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ರಾಶಿಕಾರಿಂದನೇ ನೀವು ಸ್ಪಂದನ ಜೊತೆ ಅಷ್ಟೊಂದು ಮಾತಾಡ್ತಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಹೊರಗಡೆ ಬಂತು. ಓಕೆ, ಸ್ಪಂದನ ಶಿ ಇಸ್ ಅ ವೆರಿ ನೈಸ್ ಫ್ರೆಂಡ್. ಅವರು ಮೈಸೂರವರು, ನಾನು ಮೈಸೂರವನೇ. ಬಟ್ ಏನಾಗ್ತಿತ್ತು ಅಂದರೆ, ಇದೇ ಹೇಳಿದ್ನಲ್ಲ, ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂದರೆ ಸ್ಪಂದನಂಗೂ ಅದೇ ರೀಸನ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್, ಈಗ ರಾಶಿಕಾ ಬಗ್ಗೆ ಮಾತಾಡಬೇಕು ಅಂದರೆ, ನೀವು ಒಂದೇ ಕಡೆ ಸ್ಟಕ್ ಆಗಿದೆಯಾ, ಸೂರಜ್ ಜೊತೆ ಸ್ಟಕ್ ಆಗಿದೆಯಾ ಅಂತ ಹೇಳ್ತಿದ್ರು. ಸ್ಪಂದನನ ಬಗ್ಗೆ ನಂಗೆ ಒಪಿನಿಯನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆನೇ ಇವ್ರು ನಮ್ಮನ್ನ ಆಚೆ ಹಾಕ್ಬಿಟ್ಟಿದ್ರು. ಯು ಆರ್ ಲೈಕ್, ನೀವು ಕಾರ್ನರಲ್ಲಿದ್ದೀರಾ, ನೀವು ನಮ್ಮ ಜೊತೆ ಸೇರ್ತಿಲ್ಲ ಅಂತ. ಬಟ್ ಆದರೂ ಸುಮಾರು ಸಿಚುವೇಶನ್ಸಲ್ಲಿ ನಾನು ಸ್ಪಂದನ ತುಂಬ ಕಾನ್ವರ್ಸೇಷನ್ಸ್ ಮಾಡ್ತೀವಿ ಹೊರಗಡೆ, ಅವ್ರ ಫ್ರೆಂಡ್ಸ್ ಬಗ್ಗೆ, ನಮ್ಮ ಫ್ರೆಂಡ್ಸ್ ಬಗ್ಗೆ, ಮೈಸೂರಲ್ಲಿ. ಸೊ ವಿ ಹ್ಯಾವ್ ಕಾಮನ್ ಟಾಪಿಕ್ಸ್. ಮೈಸೂರು ಸೇಮ್ ಪ್ಲೇಸಿಂದ ಆಗಿರೋದ್ರಿಂದ ಮಾತಾಡಿದ್ವಿ. ಅದು ಹೊರಗಡೆ ಬಂದಮೇಲೆ ಗೊತ್ತಾಗ್ತಿರೋದು, ಲೈಕ್ ಸೂರಜ್ ಸ್ಪಂದನ ಅಂದ್ಬಿಟ್ಟು ಎಷ್ಟೊಂದು ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ಆಚೆ ಬಂದಮೇಲೆ ನೋಡ್ತಾ ಇದ್ದೀನಿ. ಸೊ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ನೀವು ಹೊರಗಡೆ ಬಂದಾಗ ಸ್ಪಂದನ ಜೊತೆಗೆ ರಾಶಿಕಾ ಅವ್ರು ಹೊರಗಡೆ ಬರಬೇಕಿತ್ತು, ನೀವು ಹೊರಗಡೆ ಬರಬಾರ್ದು ಅಂತ ಕೂಡ ವೀಕ್ಷಕರು ಹೇಳ್ತಾ ಇರುವಂತದ್ದು. ನಿಮ್ಮ ಬಗ್ಗೆನೇ ತುಂಬಾ ಪೋಸ್ಟ್ಗಳು ನಾನು ನೋಡಿದೆ. ಸ್ಪಂದನ ಹೊರಗಡೆ ಬರಬೇಕಿತ್ತು, ಸ್ಪಂದನ ಏನೂ ಮಾಡ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ. ಮೊದಲ ವಾರದಿಂದ ಇಲ್ಲಿವರೆಗೂ ಕೂಡ ಯಾವ ವಿಚಾರದಲ್ಲೂ ಇಲ್ಲ. ಯಾಕೆ ಅವ್ರ ಮನೆ ಒಳಗಡೆ ಇದ್ದಾರೆ, ಸೂರಜ್ ಹೊರಗಡೆ ಬಂದಿದ್ದು ತಪ್ಪು ಅಂತ ಹೇಳ್ತಾ ಇರುವಂತದ್ದು. ಸೊ ಮೀ ಆಸ್ ಅ ಕಂಟೆಸ್ಟೆಂಟ್ ಮನೇಲಿ ಹೇಗಿದ್ದೆ ಅಂತ ಕಂಪೇರ್ ಮಾಡಿದ್ರೆ ನಾನು ಮೇಲಿದ್ದೆ. ಸ್ಪಂದನಂಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಅಂತ ನನಗೂ ಅನ್ನಿಸ್ತು. ಈಗ ಹೊರಗಡೆ ಬಂದಮೇಲೆ ಜನಕ್ಕೂ ಅದೇ ಅನಿಸಿದೆ. ಬಟ್ ಅನ್ಫಾರ್ಚುನೇಟ್ಲಿ, ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಎವಿಕ್ಟ್ ಆದೆ. ಬಟ್ ಮನೆಯಲ್ಲೂ ಕೇಳಿದಾಗ ಯಾರು ಹೋಗ್ಬಹುದು ಇವತ್ತು ಅಂದಾಗ ಒಬ್ಬರು ನನ್ನ ಹೆಸರು ತೊಗೊಳ್ಳಿಲ್ಲ. ಎಲ್ಲ ರಾಶಿಕಾ, ಧನು, ಧ್ರುವಂತ್, ಸ್ಪಂದನ ಅಂತಲೇ ಹೇಳಿರ್ತಾರೆ, ಮಾಡು ಅಂತಲೂ ಹೇಳ್ತಾರೆ. ಬಟ್ ನಾನು ಆಚೆ ಬಂದೆ. ಸೊ ಯಾವ ಓಕೆ, ಈಗ ಫಿನಾಲೆಗೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ? ನೀವು ಹೇಳ್ಬಿಟ್ರಿ ಗಿಲ್ಲಿ ಅವರೇ ವಿನ್ ಆಗೋದು ಅಂತ. ಫಿನಾಲೆಯಲ್ಲಿ ಯಾರು ಇರ್ತಾರೆ ಟಾಪ್ 5? ಹೌದು, ಗಿಲ್ಲಿ, ಅಶ್ವಿನಿ, ರಾಶಿಕಾ, ರಘುವಣ, ರಕ್ಷಿತಾ. ಓಕೆ, ಕಾವ್ಯ ಅವರು ಇರಲ್ಲ. ಓಕೆ, ಈಗ ಬಿಗ್ ಬಾಸ್ ಶೋಗೋಸ್ಕರ ಜಾಬನ್ನ ಬಿಟ್ಟಿರುವಂಥದ್ದು. ನೆಕ್ಸ್ಟ್ ಪ್ಲಾನ್ ಏನಿದೆ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಮುಂಚೆಯಿಂದನೂ ನನ್ನ ಜಾಬ್ ಜೊತೆ ಸೈಮಲ್ಟೇನಿಯಸ್ ಆಗಿ ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಈಗ ಆ್ಯಸ್ ಆಫ್ ನೌ ಅದನ್ನ ವಾಪಸ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ಗಾಡ್ಸ್ ಗ್ರೇಸ್ ಯಾವ್ದಾದ್ರು ಇಂಡಸ್ಟ್ರಿಲಿ ಯಾವ್ದಾದ್ರು ಚಾನ್ಸ್ ಸಿಕ್ಕಿದ್ರೆ, ಡೆಫಿನೆಟ್ಲಿ ಒಳ್ಳೆ ಸ್ಟೋರಿ ಎಲ್ಲ ಇದ್ದರೆ ಐ ಟೇಕ್ ಇಟ್. ಇತ್ತೀಚೆಗೆ ಒಂದು ಪೋಸ್ಟ್ ನೋಡಿದೆ, ಜೆನ್ಸಿ ಕಿಡ್ 22 ವರ್ಷ, ಒಳ್ಳೆ ಜಾಬ್ ಇದ್ರು ಕೂಡ ಬೆಂಗಳೂರಿನವರೇ ಜಾಬ್ ಬಿಟ್ಟಿದ್ದಾರೆ. ನನಗೆ ಇಷ್ಟ ಇಲ್ಲ, ಬೇಡ ಅಂತ ಹೇಳಿ ಏನೇ ಪ್ಲಾನ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಬಿಟ್ಬಿಟ್ರು. ಮನೇಲೂ ಕೂಡ ಹೇಳಿದ್ರು ಜಾಬ್ ಬಿಡಬೇಡ ಅಂತ ಹೇಳಿ. ಜಾಬ್ ಬಿಟ್ಟಿದ್ದಾರೆ, ಇವಾಗ ಹುಡುಕ್ತಾ ಇದ್ದಾರೆ, ಜಾಬ್ ಎಲ್ಲೂ ಸಿಗ್ತಾ ಇಲ್ಲ. ಅದ್ರ ಕೂಡ ಬಗ್ಗೆ ಅವರು ಪೋಸ್ಟ್ ಹಾಕಿರುವಂಥದ್ದು. ಅಂದ್ರೆ ಇವತ್ತು ಒಂದು ಕಂಪ್ನಿ ಇರ್ಬೋದು, ಅಥವಾ ನಾವ್ ಏನ್ ಕೆಲಸ ಮಾಡ್ತಿದೀವಲ್ಲ ಆ ಪ್ಲೇಸ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ತಯಾರಿಯಿಂದ ಇರಬೇಕು? ನೀವು ಹೇಳಿದ್ರಿ ಬೇರೆ ವರ್ಕ್ ಮಾಡ್ತಾ ಇದ್ರಿ ಅಂತ, ಬಟ್ ಯುವ ಜನತೆಗೆ ಏನ್ ಹೇಳ್ತೀರಾ? ಸೊ ಈಗ ನಾವು ಏನೇ ಜಾಬ್ ಕ್ವಿಟ್ ಮಾಡ್ತೀವಿ ಆರ್ ನಾನು ಬೇರೆ ಡೊಮೇನಿಗೆ ಶಿಫ್ಟ್ ಮಾಡ್ತೀನಿ ಅಂದಾಗ ಝೀರೋದಿಂದ ಶುರು ಮಾಡಬೇಕಾಗತ್ತೆ ಬೇರೆ ಕಡೆ ಹೋದಾಗ, ಖಂಡಿತ. ಸೊ ನಿನ್ಗೊಂದು ಬ್ಯಾಕಪ್ ಇಲ್ಲ ಅಂದರೆ ಕ್ವಿಟ್ ಮಾಡೋದು ಅದರಷ್ಟು ದಡ್ಡತನ ಇನ್ನೊಂದಿಲ್ಲ. ಬಿಕಾಸ್ ನನ್ನ ಸಿಚುವೇಶನ್ ಹೆಂಗಿತ್ತು ಅಂದರೆ, ನನಗೆ ಮನೇಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಅಕ್ಕನ ಮದುವೆ ಆಗಿ ಶಿ ಹ್ಯಾಡ್ ಮೂಡ್ ಔಟ್. ಸೊ ನಾನೇ ಎಲ್ಲ ನೋಡ್ಕೋಬೇಕಾಗಿತ್ತು. ಸೊ ನನಗೆ ಬ್ಯಾಕಪ್ ಇಲ್ಲ ಅಂದರೆ ಈ ಥರ ರಿಸ್ಕ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅಮ್ಮಂಗೆ ಒಂದು ಕಾನ್ಫಿಡೆನ್ಸ್ ಏನಿತ್ತು ಅಂದರೆ, ಈ ಜಾಬ್ ಏನಕ್ಕೆ ಬಿಡಬಾರ್ದು ಅಂತಂದರೆ, ಈಗ ಒಂದು IT ಜಾಬ್ ಇತ್ತು ಅಂದರೆ ಈ ಒಂದು ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸೆಕ್ಯೂರ್ ಆಗಿರ್ತಾನೆ, ಲಾಂಗ್ ಟರ್ಮಲ್ಲಿ ಇವ್ನಿಗೇನು ತೊಂದರೆ ಇರಲ್ಲ ಅಂತ ಆ ಥರ. ಬಟ್ ನನಗೆ ರಿಸ್ಕ್ ತೊಗೋಬೇಕು ಅಂದ್ರೆ ಇವಾಗ ತೊಗೋಬೇಕು, ಇನ್ನೊಂದು 3 ವರ್ಷ ಬಿಟ್ಟರೆ ಆಗ್ತಿರ್ಲಿಲ್ಲ. ಸೊ ಆ ಸಿಚುವೇಶನ್ ಬಂದಾಗ ನಿಂಗೆ ಬ್ಯಾಕಪ್ ಇಲ್ಲ ಅಂದರೆ ನೆವರ್ ಥಿಂಕ್ ಆಫ್ ಲೈಕ್ ಜಾಬ್ ಬಿಡೋದು. ಇಟ್ಸ್ ಲೈಕ್ ಅ ಫೂಲಿಶ್ ಮೂವ್ ಅಂತ ನಾನು ಹೇಳ್ತೀನಿ. ಲೈಕ್ ಬ್ಯಾಕಪ್ ಇದ್ದು ನಿಂಗೆ ಫುಲ್ ಕಾನ್ಫಿಡೆನ್ಸ್ ಇದ್ದರೆ ನೀನೇನೋ ಮಾಡೇ ಮಾಡ್ತೀನಿ, ನಿಂಗೆ ಅದು ಆ ಗಟ್ ಫೀಲಿಂಗ್ ಇರಬೇಕು ಮ್ಯಾಮ್. ಅದಿಲ್ಲನೇ ಸುಮ್ಮನೆ ನನಗಿದು ಬೋರ್ ಆಗ್ತಿದೆ ಕೆಲಸ, ನಂಗೆ ಮಾಡಲ್ಲ ಅಂತ ಆ ಥರ ಇದ್ದರೆ ಇಟ್ಸ್ ನೆವರ್ ಗೋಯಿಂಗ್ ಟು ವರ್ಕ್. ನೀವು ಮೊದಲು ದಪ್ಪ ಇದ್ರಿ, ಒಂದಷ್ಟು ತೂಕವನ್ನ ಇಳಿಸ್ಕೊಂಡ್ರಿ. ಯೂಶುವಲಿ ಏನಾಗುತ್ತೆ, ಇವತ್ತಿರ್ತೀವಿ ನಾಳೆ ಇರ್ತೀವೋ ಏನೋ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಡಯಟ್ ಎಲ್ಲ ಮಾಡೋದು, ಇವತ್ತು ಒಂದಿನ ಇದೀವಲ್ಲ ಚೆನ್ನಾಗಿ ತಿನ್ಕೊಂಡು ಇದ್ಬಿಡೋಣ ಅಂತ ತುಂಬಾ ಜನ ಅನ್ಕೊಳ್ತಿರ್ತಾರೆ. ಇದು ಕೂಡ ಅದೇ ಮೈಂಡ್ ಸೆಟ್ ಕೆಲವರಿಗಿದೆ. ಇನ್ನು ಕೆಲವರು ಇಲ್ಲ, ನಾನು ಡಯಟ್ ಮಾಡಬೇಕು, ಹೆಲ್ತು ಅಂತೆಲ್ಲ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ. ತೂಕ ಇಳಿಸೋದು ನೋಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಅದು ವಿಡಿಯೋಗಳೆಲ್ಲ ರೀಲ್ಸ್ ಎಲ್ಲ ನೋಡಿದಾಗ 1 ಸೆಕೆಂಡಲ್ಲಿ ದಪ್ಪ ಇದ್ದವ್ರು ಸಣ್ಣ ಆಗೋರು ಎಸ್ ನೋಡ್ಬಿಡ್ತೀವಿ. ಬಟ್ ಆ ಪ್ರೊಸೆಸ್ ಇದೆಯಲ್ಲ ತುಂಬಾ ಕಷ್ಟ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಆ ದಿನಗಳು ಹೇಗಿತ್ತು, ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ರಿ, ಏನ್ ಮಾಡಿದ್ರಿ?
ಸೊ ನಾವು ಫಿಟ್ನೆಸ್ನ ಹೆಂಗೆ ತೊಗೋತಾ ಇದ್ದೀವಿ ಅಂದರೆ ನಾವು ಒಂದು ಪ್ರಾಜೆಕ್ಟ್ ಥರ ತೊಗೋತಾ ಇದ್ದೀವಿ. ಈಗ ದಪ್ಪ ಇದ್ದೀನಿ, ನಾನು ಸಣ್ಣ ಆಗಿಬಿಡ್ತೀನಿ ಅಂತ ಒಂದು ಪ್ರಾಜೆಕ್ಟ್ ಥರ, ಇಷ್ಟು ಟೈಮಲ್ಲಿ ನಾನು ಇಷ್ಟು ಇಳಿಸ್ತೀನಿ ಅಂತ. ಅದು ತೊಗೊಳ್ಳೋದೆ ಯು ಟೇಕ್ ಇಟ್ ಆ್ಯಸ್ ಎ ಲೈಫ್ ಸ್ಟೈಲ್. ಲಾಂಗ್ ಟರ್ಮ್ ಯೋಚನೆ ಮಾಡಿಕೊಂಡು ನಾನು ಈಗಿದ್ದೀನಿ, ಅಟ್ಲೀಸ್ಟ್ ನಾನು ಸ್ಲೋಲಿ ಈ ಚೇಂಜಸ್ನ ಮಾಡಿಕೊಂಡೆ. ಇಟ್ಸ್ ಓಕೆ, ಲೈಕ್ ಹೊರಗಡೆ ಹೋಗೋದು, ನಾವು ಪಾರ್ಟಿ ಮಾಡೋದು ಆರ್ ಜಂಕ್ ಫುಡ್ ತಿನ್ನೋದು ಒನ್ಸ್ ಇನ್ ಅ ವೈಲ್ ಓಕೆ, ಒಂದು ಲಿಮಿಟಲ್ಲಿದ್ದರೆ ಇಟ್ಸ್ ಫೈನ್. ಹೋಗ್ತಾ ಹೆಂಗಾಗುತ್ತೆ, ಇಟ್ ಬಿಕಮ್ಸ್ ಸೋ ಈಸಿಯರ್. ನಿಮ್ಗೆ ಗೊತ್ತೂ ಆಗೋಲ್ಲ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಯುಲ್ ಬಿ ಫಿಟ್ ಆಲ್ಸೋ, ಯುಲ್ ಬಿ ಎಂಜಾಯಿಂಗ್ ಯರ್ ಲೈಫ್. ಸೊ ನನಗೆಲ್ಲೋ ನನ್ನ ಜರ್ನಿಲಿ ತುಂಬ ಕಷ್ಟ ಆಯಿತು ಅಂತ ಐ ಡೋಂಟ್ ಥಿಂಕ್ ಸೊ. ನನಗೇನಂದರೆ ಹಸಿವಾಗಬಾರ್ದು ಅಷ್ಟು ಊಟ ಮಾಡ್ತಿದ್ದೆ, ಎಕ್ಸ್ಟ್ರಾನೂ ತಿನ್ನೋಕೆ ಹೋಗ್ತಿರ್ಲಿಲ್ಲ. ಜಸ್ಟ್ ದ್ಯಾಟ್ ಐ ವಾಸ್ ಲೈಕ್ ಒಂಚೂರು ಕಾನ್ಷಿಯಸ್ ಆಗಿದ್ದೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರೋಟೀನ್ ಎಲ್ಲ ಜಾಸ್ತಿ ಇರ್ತಿದ್ದೆ, ಬೇರೆ ಮೀಲ್ಸಲ್ಲಿ ಕಮ್ಮಿ ಇಟ್ಕೋತಿದ್ದೆ. ಸೊ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ ಮ್ಯಾಮ್. ಫಿಟ್ನೆಸ್ ಅಂದರೆ ನೋಡೋದು ಜಿಮ್ಗೆ ಹೋಗ್ಬಿಟ್ಟು ನಾವು ಒಂದು ಪನಿಷ್ಮೆಂಟ್ ಥರ ನೋಡ್ತೀವಿ. ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ಇಟ್ ಬಿಕಮ್ ಸೋ ಈಸಿಯರ್. ಇಟ್ಸ್ ಸೋ ಅಡಿಕ್ಟಿವ್. ನೀವು ಒಂದು ಸತಿ ರಿಸಲ್ಟ್ ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ಓಕೆ, ಇವತ್ತು ಜಿಮ್ಗೆ ಹೋಗಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಇದೆ ಇವತ್ತು. ಆ ಪಾಯಿಂಟಿಗೆ ರೀಚ್ ಆಗಬೇಕಂದ್ರೆ ಸ್ವಲ್ಪ ಇನಿಷಿಯಲಿ ಒಂದು 2 months ಕಷ್ಟ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಅ ಲೈಫ್ ಸ್ಟೈಲ್, ಒಂದು ಹಾಬಿ ಥರ ಆಗಿಬಿಡುತ್ತೆ. ಇಟ್ಸ್ ವೀಕ್ಷಕರಿಗೆ ಕೊನೆಯದಾಗಿ ಏನು ಟಿಪ್ಸ್ ಕೊಡ್ತೀರಾ ಈಗ ಡಯಟ್ ಫಿಟ್ನೆಸ್ ಬಗ್ಗೆ? ಓಕೆ, ಸೊ ಡಯಟ್ ಅಂತ ಬಂದರೆ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ವೈಟ್ ರೈಸ್ ತಿನ್ನಬೇಕು, ಬ್ರೌನ್ ರೈಸ್ ತಿನ್ನಬೇಕು, ಅದೆಲ್ಲ ಮೆತ್. ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ, ತಿಂತಿರೋದನ್ನೇ ಸ್ವಲ್ಪ ಕಮ್ಮಿ ತಿನ್ನಿ. ಆ್ಯಂಡ್ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಸ್ಲೀಪ್ ಪ್ರಯಾರಿಟೈಸ್ ಮಾಡಿ. ನಾನು ಬಿಗ್ ಬಾಸ್ ಮನೇಲಿ ನಿದ್ದೆ ಮಾಡಿಲ್ಲ, ಈಗ ಹೊರಗಡೆ ಬಂದಿದ್ದೀನಿ. ಸೊ ನಂಗೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಸಿಗುತ್ತೆ. ಸೊ ನಿದ್ದೆ ಪ್ರಯಾರಿಟೈಸ್ ಮಾಡಿ. ಎವ್ರಿ ಡೇ ಚೆನ್ನಾಗಿ ವಾಕ್ ಮಾಡಿಕೊಂಡು, ಜಿಮ್ಗೆ ಹೋಗಬೇಕು ಅಂತಿಲ್ಲ, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ. ಡೆಸ್ಕ್ ಜಾಬ್ ಇರೋರು ಎದ್ದು ಓಡಾಡ್ತಾ ಇರಿ. ಸೊ ಅಷ್ಟೇ ಮ್ಯಾಮ್, ಏನಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿ, ದಟ್ ಈಸ್ ಫಿಟ್ನೆಸ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಹೋಗುವಾಗ ಆ್ಯಸ್ ಅ ಕಾಮನ್ ಮ್ಯಾನ್ ನಾನು ಒಳಗೆ ಹೋಗಿದ್ದೆ. ಈಗ ಹೊರಗೆ ಬರುವಾಗ ಎಲ್ಲ ನೋಡ್ತಾ ಇದ್ದೀನಿ. ಐ ಆಮ್ ಕ್ವೈಟ್ ಓವರ್ವೆಲ್ಮ್ಡ್ ಆ್ಯಕ್ಚುಲಿ. ಲೈಕ್ ಹೆಂಗೆ ರಿಯಾಕ್ಟ್ ಮಾಡಬೇಕು ಇದಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ. ನಾವು ಪ್ರಿಪೇರ್ ಕೂಡ ಆಗಿರಲಿಲ್ಲ ಹೊರಗಡೆ ಈ ಥರ ರೆಸ್ಪಾನ್ಸ್ ಇದೆ ಅಂತ. ಇಷ್ಟೊಂದು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫ್ಯೂಚರಲ್ಲಿ ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರು, ಏನೇ ಮಾಡಿದ್ರು ಈ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಸೂರಜ್ ಸಿಂಗ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.